यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗಿನ ಪಾಠದಲ್ಲಿ ಪ್ರವಚನದಲ್ಲಿ ನಾವು ಗೋಪೀ ವಸ್ತ್ರಾಪಹಾರಕಃ ಎಂಬಂತಹ ಪರಮಾತ್ಮನ ಗೋಪಿಯರ ವಸ್ತ್ರವನ್ನು ಅಪಹಾರ ಮಾಡಿದ ಕಥೆಯ ಬಗ್ಗೆ ವಿಸ್ತಾರವಾಗಿ ಕೇಳಿದ್ದೇವೆ, ಗಮನಿಸಿದ್ದೇವೆ. ಅದರ ನಂತರದಲ್ಲಿ ಅವರೆಲ್ಲ ನಿಂತಿದ್ದಾರೆ. ಕೃಷ್ಣ ತಮ್ಮನ್ನ ಈಗಲೇ ವಿವಾಹ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಅವರಿಗೆ ಒಂದಿಷ್ಟು ಮಾತುಗಳನ್ನ ಹೇಳಿ ಕಳಿಸ್ತಾನೆ. ಇದಾದ ನಂತರದಲ್ಲಿ ಮುಂದಿನ ಅಧ್ಯಾಯದಲ್ಲಿ ವಿಪ್ರ ಪತ್ನಿಯರ ಕೃಷ್ಣನ ಭಕ್ತಿಯ ಬಗ್ಗೆ ತುಂಬಾ ಸೊಗಸಾದ ಒಂದು ಅದ್ಭುತವಾದ ಕಥೆ ಇದೆ. ಆ ಕಥೆಯನ್ನ ನಿರೂಪಣೆ ಮಾಡ್ತಾರೆ. ಅದನ್ನು ನೋಡ್ತಾ ಹೋಗೋಣ. ಸಂಕಲ್ಪೋ 10ನೇ ಸ್ಕಂದದ 20ನೇ ಅಧ್ಯಾಯದ 26ನೇ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ಪರಮಾತ್ಮ ಅವರೆಲ್ಲರೂ ವ್ರತ ಮಾಡ್ತಾ ಇರೋದೇ ತನ್ನ ಸ್ಪರ್ಶವಾಗಬೇಕು, ತನ್ನ ಪತ್ನಿಯರಾಗಬೇಕು ಎಂಬ ಉದ್ದೇಶದಿಂದ ಅಂತ ತಿಳಿದುಕೊಂಡಂತ ಅವನು ಅವರೆಲ್ಲರನ್ನ ಮದುವೆ ಆಗ್ಬೇಕು ಅಂತ ಅವ್ರು ಬಂದು ಕಾಯ್ತಾ ನಿಂತಾಗ ಅವರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿ ಕಳಿಸ್ತಾ ಇದ್ದಾನೆ. ಸಂಕಲ್ಪೋ ವಿದಿತ ಸಾಧ್ವ್ಯೋ ಭವತೀನಾಂ ಮದರ್ಚನೆ ಮಯಾನುಮೋದಿತ ಸೋಸೌ ಸತ್ಯೋ ಭವಿತುಮರ್ಹತಿ. ನನ್ನನ್ನ ಪತಿ ಅಂತ ನೀವೆಲ್ಲ ಅನುಮೋದನೆ ಮಾಡಿದ್ದೀರಿ, ಗಂಡ ಅಂತ ನೀವೆಲ್ಲ ತಿಳಿದುಕೊಂಡಿದ್ದೀರಿ. ನೀವು ಆ ಸಂಕಲ್ಪದಿಂದಲೇ ಈ ವ್ರತವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನೂ ನಾನು ತಿಳಿದಿದ್ದೇನೆ. ನೀವು ವ್ರತವನ್ನು ಮಾಡಿದ್ದದು ಪೂರ್ತಿ ಆಗಿದೆ ಅಂತಂದ್ರೆ ನಾನು ಸಂತುಷ್ಟನಾಗಿದ್ದೇನೆ ಅಂತ ಅರ್ಥ. ನಿಮ್ಮ ಮನೋಭಿಲಾಷೆಯು ಕೂಡ ಪೂರ್ತಿ ಆಗ್ಲೇಬೇಕು, ಅದರಲ್ಲಿ ಸಂಶಯಕ್ಕೆ ಅವಕಾಶವೇ ಇಲ್ಲ. ನಿಮ್ಮಲ್ಲಿ ಈ ವ್ರತದಿಂದಾಗಿ ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಈಗಾಗಲೇ ಬಂದಾಗಿದೆ. ಆದರೆ ನಿಮಗೀಗ ಸಾಂಸಾರಿಕ ಭೋಗದ ಆಸಕ್ತಿಗಳೆಲ್ಲ ನಾಶವಾಗಿ ಹೋಗಿರತ್ತೆ. ಅದಕ್ಕೊಂದು ಕಾರಣ ಕೊಡ್ತಾನೆ ಕೃಷ್ಣ, ಅದ್ಭುತವಾದ ಕಾರಣ. ನಮವಿಯಾವೇಶಿತ ಧಿಯಾಂ ಕಾಮಃ ಕಾಮಾಯ ಕಲ್ಪತೆ ಭರ್ಜಿತಾ ಕ್ವಧಿತಾ ದಾನಾಃ ಪ್ರಾಯೋ ಬೀಜಾಯ ನೇಷ್ಯತೆ. ಭಗವಂತನಲ್ಲಿ ಯಾರಿಗೆ ಮನಸ್ಸಿದೆಯೋ, ಭಗವಂತನಲ್ಲಿ ಅತಿಯಾದ ಪ್ರೇಮವನ್ನು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಲೌಕಿಕವಾದಂತಹ ಬಯಕೆಗಳು, ನಾನು ಆ ಥರ ಮನೆಯಲ್ಲಿರ್ಬೇಕು, ನಾನು ಹೀಗೆ ಸುಖವನ್ನು ಅನುಭವಿಸ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಈ ಯಾವ ಲೌಕಿಕವಾದಂತಹ ಬಯಕೆಗಳು ಅವರ ಮನಸ್ಸಿನಲ್ಲಿ ಮೊಳೆಯೋದೇ ಇಲ್ಲ. ಸಾಂಸಾರಿಕವಾದಂತಹ ಭೋಗಗಳ ಆಸಕ್ತಿ ಅವರ ಮನಸ್ಸಿನಲ್ಲಿ ಎಂದಿಗೂ ಹುಟ್ಟೋದಿಲ್ಲ.
ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಹುರಿದ ಬೀಜಗಳು ಅಥವಾ ಬೇಯಿಸಿದ ಕಾಳುಗಳು, ಇವುಗಳನ್ನ ಭೂಮಿಯಲ್ಲಿ ನೆಟ್ಟರೆ ಅದರಿಂದ ಮೊಳಕೆ ಬರೋದಿಲ್ಲ. ಹಾಗೆ ಕೃಷ್ಣನ ಕುರಿತಾದ ತಪಸ್ಸಿನಲ್ಲಿ ಪರಿಪಕ್ವವಾದಂತಹ ಮನಸ್ಸು ಯಾರಿಗಿರುತ್ತೋ ಅವರಿಗೆ ಕ್ಷುದ್ರವಾದಂತಹ ಬಯಕೆಗಳ ಬಗ್ಗೆ ಅಷ್ಟಾಗಿ ಮನಸ್ಸು ಹೋಗೋದೇ ಇಲ್ಲ. ಅನ್ನದಲ್ಲಿ ಸ್ವಲ್ಪ ಉದುರಾಗಿದ್ರು ಪರವಾಗಿಲ್ಲ ಬಿಡು, ಇವತ್ತು ಈ ತರ ಇದೆ, ನಾಳೆ ಇನ್ನೊಂದ್ ತರ ಇದೆ. ಸಾರಿನಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರು ತೊಂದ್ರೆ ಇಲ್ಲ ಬಿಡು. ಅಯ್ಯೋ ಇವತ್ತು ಮಲಗಲಿಕ್ಕೆ ಮೆತ್ತನೆಯ ಹಾಸಿಗೆ ಇಲ್ಲ, ತೊಂದ್ರೆ ಇಲ್ಲ, ಹೇಗಿದೆಯೋ ಹಾಗೆ ಇದ್ರಾಯ್ತು. ಕೂಡಲಿಕ್ಕೆ ಒಳ್ಳೆ ಆಸನಗಳಿಲ್ಲ, ತೊಂದ್ರೆ ಇಲ್ಲ, ಹೇಗಿದೆಯೋ ಹಾಗೆ ಇದ್ರಾಯ್ತು. ನನಗೆ ಬೇಕಾದಾಗೆ ಉಳಿದ ಜನರೆಲ್ಲ ವರ್ತನೆ ಮಾಡ್ತಾ ಇಲ್ಲ, ತೊಂದ್ರೆ ಇಲ್ಲ, ಯಾರನ್ನು ನಾನು ನಿಯಮನ ಮಾಡ್ತಾ ಇಲ್ಲ, ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅವ್ರು ಈ ತರ ಮಾಡ್ತಾ ಇದ್ದಾರೆ, ತೊಂದ್ರೆ ಇಲ್ಲ. ಹೀಗೆ ಇದ್ದದ್ದನ್ನ ಹೇಗೆ ಬಂದಿದೆಯೋ ಹಾಗೆ ಸ್ವೀಕಾರ ಮಾಡ್ತಾ ಜನರಿದ್ದು ಬಿಡ್ತಾರೆ. ಸಾಂಸಾರಿಕವಾದಂತಹ ಭೋಗಗಳಲ್ಲಿ ಅವ್ರಿಗೆ ಆಸಕ್ತಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೂ ಈಗ ಸಾಂಸಾರಿಕವಾದ ಭೋಗಗಳಲ್ಲಿ ಆಸಕ್ತಿ ಇಲ್ಲ, ಯಾಕೆಂದ್ರೆ ನನ್ನಲ್ಲಿ ಪೂರ್ಣವಾದ ವಿಶ್ವಾಸ, ಪ್ರೀತಿ, ಭಕ್ತಿ ನಿಮಗಾಗಲೇ ಮೂಡಿದೆ. ಯಾತಾ ಬಲಾಹ ವ್ರಜಂ ಸಿದ್ಧಾಹ ಮಯೇಮಾ ರಂಸ್ಯಥ ಕ್ಷಪಾಹ ಯದುದ್ದೇಶ್ಯ ವ್ರತಮಿದಂ ಚೇರುಹು ಆರ್ಯಾರ್ಚನಂ ಸತೀಹಿ. ನೀವು ಯಾವುದಕ್ಕೋಸ್ಕರವಾಗಿ ವ್ರತವನ್ನು ಮಾಡ್ತಾ ಇದ್ದೀರೋ ಆ ವ್ರತ ಸಂಪೂರ್ಣವಾಯಿತು ಅಂತ ತಿಳಿದುಕೊಳ್ಳಿ, ನಿಮ್ಮ ವ್ರತ ಫಲಿಸಿದೆ. ಆದ್ರೆ ಈಗ್ಲೇ ಮದುವೆ ಆಗ್ಬೇಕು ಅಂತ ಹಠ ಹಿಡಿಬೇಡ್ರಿ. ಮುಂದೆ ಶರತ್ಕಾಲಗಳೆಲ್ಲ ಬರುತ್ತಲ್ಲ, ಈಗಾಗಲೇ ಶರದೃತು ಕಳೆದು ಹೋಗಿದೆ, ಶರದೃತುವಿನ ವರ್ಣನೆಯನ್ನು ಮಾಡಿ ಆಗಿದೆ. ಮುಂದೆ ಶರದೃತುಗಳು ಬರುತ್ತೆ. ಆ ಋತುಗಳು ಬಂದಾಗ ನಾನು ನಿಮ್ಮ ಜೊತೆಯಲ್ಲಿ ಮದುವೆಯಾಗಿ ವಿಹಾರ ಮಾಡ್ತೇನೆ, ನನ್ನ ಜೊತೆಯಲ್ಲಿ ವಿಹಾರ ಮಾಡಬೇಕು, ನನ್ನನ್ನು ಮದುವೆ ಆಗ್ಬೇಕು ಅಂತ ತಾನೇ ನೀವೆಲ್ಲ ಈ ಕಾತ್ಯಾಯನಿ ವ್ರತವನ್ನ ಆಚರಣೆ ಮಾಡ್ತಾ ಇರೋದು. ಹಾಗಾಗಿ ನಿಮಗೆ ಆ ಅನುಗ್ರಹವನ್ನು ನಾನು ಮಾಡ್ತೇನೆ, ಈಗಲೇ ಅವಸರಿಸಬೇಡಿ ಅಂತ ಕೃಷ್ಣನ ಅವರನ್ನ ಸಾಂತ್ವನ ಮಾಡಿ ವಾಪಸ್ಸು ಕಳಿಸ್ತಾ ಇದ್ದಾನೆ. ಮುಂದೆ ಗೋಪಿ ಗೀತೆ ಅಂತ ತುಂಬಾ ಸೊಗಸಾದಂತಹ ಭಾಗವತದ ಒಂದು ಭಾಗ, ಅದು ಎಲ್ಲವೂ ಕೂಡ ಮುಂದೆ ಬರುತ್ತೆ. ಅದನ್ನ ಮುಂದೆ ಆ ಸಂದರ್ಭದಲ್ಲಿ ನೋಡೋಣಂತೆ. ಹಾಗಾಗಿ ನೀವೆಲ್ಲ ಕಾತ್ಯಾಯನಿ ವ್ರತವನ್ನು ಆಚರಣೆ ಮಾಡಿದ್ದೀರಿ, ಅದರ ಫಲ ನಿಮಗೆ ಸಿಗತ್ತೆ. ಈಗಲೇ ಅಲ್ಲ, ಸ್ವಲ್ಪ ತಡವಾಗಿ ಸಿಗತ್ತೆ. ಉದಾಹರಣೆಗೆ ಪರೀಕ್ಷೆ ಬರದ ತಕ್ಷಣ ರಿಸಲ್ಟ್ ಕೊಡೋದಿಲ್ಲ. ಪರೀಕ್ಷೆ ಬರೋದು ಸ್ವಲ್ಪ ದಿವಸಗಳಾದ್ಮೇಲೆ ಕರೆಕ್ಷನ್ ಮಾಡಿ ಆಮೇಲೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ದಿವಸನೇ ಅವನಿಗೆ ಪ್ರಶಸ್ತಿಗಳನ್ನು ಕೊಡೋದಿಲ್ಲ. ರಿಸಲ್ಟ್ ಬಂದು ಎಷ್ಟೋ ದಿವಸಗಳಾದ್ಮೇಲೆ ಅವನಿಗೆ ಅದ್ರ ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾರೆ. ತತ್ಕ್ಷಣದಲ್ಲಿ ಫಲ ಸಿಗೋದಿಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ನೀವೆಲ್ಲ ಬಹಳ ಶ್ರದ್ಧೆಯಿಂದ ವ್ರತವನ್ನು ಮಾಡಿದ್ದೀರಿ, ಈ ಶ್ರದ್ಧೆಗೆ ಅನುಗುಣವಾದಂತಹ ಫಲವನ್ನು ಪಡಿತೀರಿ, ಆದ್ರೆ ಅವಸರ ಮಾಡಬೇಡಿ ಅಂತ ಅವ್ರು ಎಲ್ಲರನ್ನ ಕಳಿಸ್ತಾ ಇದ್ದಾನೆ. ತಮಗೆ ಬೇಕಾದಂತಹ ವರ ಸಿಕ್ಕಾಯ್ತಲ್ಲ, ಭಗವಂತನ ಪಾದಕಮಲಗಳನ್ನೇ ನೆನಪಿಸಿಕೊಳ್ತಾ ವಿರಹವನ್ನು ತಡಿಲಿಕ್ಕಾಗೋದಿಲ್ಲ, ಆದರೂ ಕಷ್ಟಪಟ್ಟು ಹೊರಡ್ತಾ ಇದ್ದಾರೆ. ಇತ್ಯಾದಿಷ್ಟ ಭಗವತ ಲಬ್ಧ ಕಾಮ ಕುಮಾರಿಕಾ ಧ್ಯಾಯಂತ್ಯಸ್ತತ್ಪದಾಂಬೋ ಭೋಜಂ ಕೃಚ್ಛಾನ್ ನಿರ್ವಿವಿಶುರ್ವ್ರಜಂ. ಪರಮಾತ್ಮನ ಪಾದಕಮಲಗಳನ್ನೇ ಗಟ್ಟಿಯಾಗಿ ನೆನಪಿಸಿಕೊಳ್ತಾ ಅವ್ರಿಗೆ ಕೃಷ್ಣನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಆದ್ರೂ ಕೂಡ ಕಷ್ಟದಿಂದ ಒಲ್ಲದ ಮನಸ್ಸಿನಿಂದ ಗೋಕುಲಕ್ಕೆ ಅಂತ ತೆರಳುತ್ತಾ ಇದ್ದಾರೆ. ಅಥ ಗೋಪೈ ಪರಿವೃತೋ ಭಗವಾನ್ ದೇವಕೀ ಸುತಃ ವೃಂದಾವನಾದ್ ಗತೋ ದೂರಂ ಚಾರಯನ್ ಗಾಸ್ಸಹ ಅನುಜಃ. ಇದೆಲ್ಲ ಆಗಿದ್ದು ಒಂದು ಘಟನೆಯನ್ನ ನಿರೂಪಣೆ ಮಾಡಿ ಮುಗಿಸಿ ಆಯ್ತು. ಮತ್ತೊಂದು ದಿನದ ಕಥೆಯನ್ನ ಹೇಳ್ತಾ ಇದ್ದಾರೆ. ಒಂದು ದಿವಸ ಬಲರಾಮ, ಕೃಷ್ಣ, ಗೋಪಾಲಕರೆಲ್ಲರನ್ನು ಕರೆದುಕೊಂಡು ಹಸುಗಳನ್ನ ಮೇಯಿಸ್ಲಿಕ್ಕೆ ಅಂತ ವೃಂದಾವನದಿಂದ ಸ್ವಲ್ಪ ದೂರಕ್ಕೆ ಬಂದಿದ್ದಾನೆ ಕೃಷ್ಣ. ಈಗ ಬಹಳ ಬೇಸಿಗೆ,
ಬೇಸಿಗೆ ಕಾಲ ಬಂದಿದೆ. ನಾವು ವರ್ಷಾ ಋತುವನ್ನು ನೋಡಿದ್ದೇವೆ. ಚಳಿಗಾಲದ ಸಂದರ್ಭದ ಘಟನೆಗಳನ್ನು, ಈ ಕಾತ್ಯಾಯನಿ ವ್ರತವನ್ನು ಮಾಡುವಂತಹ ಸಂದರ್ಭದ ಕಥೆಗಳನ್ನು ಕೇಳಿದ್ದೇವೆ. ಈಗ ಬೇಸಿಗೆ ಸಂದರ್ಭ ಬಂದಿದೆ. ಬಹಳ ಬಿರು ಬೇಸಿಗೆ, ಕಡು ಬಿಸಿಲಿದೆ. ಬಹಳ ದೂರದವರೆಗೂ ಹಸುಗಳನ್ನು ಮೇಯಿಸ್ತಾ ಮೇಯಿಸ್ತಾ ಬಂದು ಆ ಬಿಸಿಲಿನ ಬೇಗೆಗೆ ಎಲ್ಲರೂ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಎಲ್ಲೋ ಒಂದಿಷ್ಟು ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ. ಕೃಷ್ಣ ಅವರಿಗೆ ಹೇಳ್ತಾ ಇದ್ದಾನೆ. ಇಲ್ಲೆಲ್ಲ ಅವರು ತನ್ನ ಸ್ನೇಹಿತರ ಹೆಸರನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ಅಂತ ಹೆಸರುಳ್ಳ ಮತ್ತೊಬ್ಬ ಕೃಷ್ಣನ ಸ್ನೇಹಿತ ಇದ್ದ. ಅಂಶು, ಶ್ರೀಧಾಮ, ಸುಬಲ, ಅರ್ಜುನ, ವಿಶಾಲ, ಋಷಭ, ತೇಜಸ್ವಿ, ದೇವಪ್ರಸ್ಥ, ವರೂಥಪ ಅಂತ ಅನೇಕ ಜನ ತನ್ನ ಸ್ನೇಹಿತರ ಹೆಸರನ್ನು ಹೇಳಿ, ನೋಡಿ ಇಲ್ಲೆಲ್ಲ ಮರಗಳು ಬೆಳೆದಿವೆ. ಈ ಮರಗಳು ಬೆಳೆಯೋದು ಯಾವ್ದಕ್ಕೋಸ್ಕರ ಅಂತಂದ್ ಹೇಳಿದ್ರೆ, ಪರರ ಹಿತಕ್ಕೋಸ್ಕರವಾಗಿಯೇ ಈ ಮರಗಳೆಲ್ಲ ಬೆಳೆಯುತ್ತೆ. ಪರರ ಹಿತಕ್ಕೋಸ್ಕರವಾಗಿಯೇ ಬದುಕುವಂತಹ ಈ ವೃಕ್ಷಗಳೆಲ್ಲವನ್ನು ಕೂಡ ಸ್ವಲ್ಪ ನೋಡ್ರಿ. ಇವುಗಳೆಲ್ಲ ನಮ್ಮನ್ನ ಕಾಪಾಡುತ್ತೆ. ಎಲ್ಲ ಪ್ರಾಣಿಗಳಿಗೂ ಆಶ್ರಯವನ್ನು ಕೊಡುತ್ತೆ. ತಮ್ಮಿಂದ ಮತ್ತು ಯಾವ ಪ್ರಾಣಿಗಳಿಗೂ ಕೂಡ ತೊಂದರೆ ಆಗೋದಿಲ್ಲ. ಅಂತಹ ಈ ಪ್ರಾಣಿಗಳ ಜನ್ಮ ಅಥವಾ ಈ ವೃಕ್ಷಗಳ ಜನ್ಮ, ಎಲ್ಲ ಪ್ರಾಣಿಗಳಿಗೆ ಆಶ್ರಯವನ್ನು ಕೊಡುವಂತಹ ಈ ವೃಕ್ಷಗಳ ಜನ್ಮ ಅದ್ಭುತವಾದದ್ದು, ಸಾರ್ಥಕವಾದಂತಹದ್ದು. ಸಜ್ಜನರ ಬಳಿಯಲ್ಲಿ ಬಂದು ಯಾರು ಬೇಡಿ ನಿಲ್ತಾನೋ ಅವನು ಸುಮ್ಮನೆ ಹೋಗೋದೇ ಇಲ್ಲ. ಅವನು ಏನಾದ್ರೂ ಬೇಡಿದ ಅಂತಾದ್ರೆ, ಸಜ್ಜನರ ಬಳಿಯಲ್ಲಿ ಬಂದು ಅವಶ್ಯಕತೆಗೆ ಅನುಗುಣವಾಗಿ ಏನನ್ನಾದ್ರೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತಾದರೆ ಅವನು ಸುಮ್ಮನೆ ಬರಿಗೈಯಲ್ಲಿ ಹಿಂದಿರುಗೋದೇ ಇಲ್ಲ. ಹಾಗೆ ಈ ಮರಗಳ ಬಳಿಯಲ್ಲಿ ಬಂದು ನಿಂತವನು ಬಯಸಿದ್ದನ್ನ ಪಡೆಯದೇನೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮರದ ಸಮೀಪಕ್ಕೆ ಬರೋರು ಯಾರು? ಬಿಸಿಲಿನಿಂದ ಬಹಳ ತಪ್ತರಾದಂಥವ್ರು. ಇವರೆಲ್ಲ ಮರಗಳ ಬಳಿಯಲ್ಲಿ ರಕ್ಷಣೆಗೋಸ್ಕರ ಅಂತ ಬರ್ತಾರೆ. ಹಸುವಾದವನು ಹಣ್ಣುಗಳಿಗೋಸ್ಕರ ಅಂತ ಮರಗಳ ಸಮೀಪಕ್ಕೆ ಬರ್ತಾನೆ. ಸುಸ್ತಾದವನು ತನ್ನ ಆಯಾಸವನ್ನು ಶಾಂತ ಮಾಡಿಕೊಳ್ಬೇಕು ಅಂತ ಮರಗಳ ಬುಡಕ್ಕೆ ಬಂದು ನಿಲ್ತಾನೆ. ನಿಂತು ಆ ಮರಗಳ ಬುಡದಲ್ಲಿ ತಮಗಾದಂತಹ ತಾಪವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತ ಬಹಳ ಪ್ರಯತ್ನ ಪಡ್ತಾರೆ. ಅದು ಎಲ್ಲವೂ ಈ ಮರಗಳಿಂದ ಸಿಕ್ಕೇ ಸಿಗತ್ತೆ. ಈ ಮರಗಳಲ್ಲಿ ವ್ಯರ್ಥವಾದಂತಹ ಒಂದೇ ಒಂದು ಕಡ್ಡಿಯ ಭಾಗವೂ ಇಲ್ಲ. ಮರದ ಪ್ರತಿಯೊಂದು ಭಾಗವೂ ಉಪಯುಕ್ತವಾಗುತ್ತೆ. ಎಲೆ, ಹೂವು, ಹಣ್ಣು, ಬೇರುಗಳು, ತೊಗಟೆ, ಕಟ್ಟಿಗೆ, ಅದರ ಅಂಟು, ಅದರಿಂದ ಬರುವಂತಹ, ಅದನ್ನು ಸುಟ್ಟಾಗ ಬರುವಂತಹ ಬೂದಿ, ಆ ಮರದ ಒಳಗಡೆಯಲ್ಲಿರುವ ತಿರುಳು ಭಾಗ, ಅದರ ಮೊಳಕೆ, ಏನೇನಿದೆಯೋ ಮರದಲ್ಲಿ ಯಾವ್ದು ನಮಗೆ ಸಿಗಬಹುದು ಅಂತಿದೆಯೋ, ಉಪಯೋಗ ಮಾಡುವಂತಹ ಈ ಬುದ್ಧಿವಂತಿಕೆ ವ್ಯಕ್ತಿಗಳಲ್ಲಿದೆ ಅಂತಾದರೆ ಅವುಗಳಿಂದ ಆ ಎಲ್ಲ ಉಪಯೋಗವನ್ನು ಪಡಿಬಹುದು. ವ್ಯರ್ಥವಾದಂತಹ ಒಂದು ಭಾಗವೇ ಇಲ್ಲ ಮರದಲ್ಲಿ. ಮನುಷ್ಯರು ನಿರ್ಮಾಣ ಮಾಡಿದ್ರಲ್ಲಿ ಬೇಕಾದಷ್ಟಿರತ್ತೆ. ಪ್ಲಾಸ್ಟಿಕ್ ಅನ್ನು ನಿರ್ಮಾಣ ಮಾಡಿದ್ದೇವೆ, ಅದು ಪೂರ್ತಿ ವ್ಯರ್ಥ, ಪರಿಸರ ನಾಶಕವೂ ಹೌದು. ಭಗವಂತನ ಸೃಷ್ಟಿ ಮಾಡಿದ ಪದಾರ್ಥಗಳಲ್ಲಿ ಈ ತರದ ವ್ಯರ್ಥವಾದ ಭಾಗವುಳ್ಳ ಒಂದೇ ಒಂದು ಪದಾರ್ಥವೇ ಇಲ್ಲ. ಮತ್ತು ವಾತಾವರಣವನ್ನು ಅಶುದ್ಧಿ ಮಾಡುವಂತಹ ಯಾವ ಪದಾರ್ಥವೂ ಅವನ ಸೃಷ್ಟಿಯಲ್ಲಿಲ್ಲ. ಕೃತಕವಾಗಿ ಮನುಷ್ಯರೆಲ್ಲ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಯಾವ ಸೃಷ್ಟಿಯನ್ನು ಮಾಡಿದ್ದಾರೋ ಅದರಲ್ಲಿ ಮಾತ್ರ ಈ ತರದ್ದು ವ್ಯತ್ಯಾಸಗಳು ಕಾಣಸಿಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳ್ತಾ ಇದ್ದಾನೆ. ನಿಧಾಘಾರ್ಕಾ ತಪೇ ದಿಗ್ಮೆ ಛಾಯಾಭಿಸ್ವಾಭಿರಾತ್ಮನಃ ಆತಪತ್ರ ಇತಾನ್ ವೀಕ್ಷ್ಯ ದ್ರುಮಾನಾಹ ವ್ರಜೌಕಸಃ. ಬಿರು ಬೇಸಿಗೆಯ ಸಂದರ್ಭ, ತಮಗೆಲ್ಲ ನೆರಳನ್ನ ನೀಡ್ತಾ ಕೊಡೆಯನ್ನ ಹಿಡಿದ ಹಾಗೆ ದೊಡ್ಡ ದೊಡ್ಡ ಮರಗಳೆಲ್ಲ ಬೆಳೆದು ನಿಂತಿವೆ. ಅದನ್ನ ನೋಡಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಮರಗಳ ಜನ್ಮ ಎಷ್ಟು ಪವಿತ್ರವಾದದ್ದು. ಹೇ ಸ್ತೋಕ ಕೃಷ್ಣ ಹೇ ಅಂಶೋ ಶ್ರೀದಾಮನ್ ಸುಬಲಾರ್ಜುನ ವಿಶಾಲ ಋಷಭ ತೇಜಸ್ವಿನ್ ದೇವ ಪ್ರಸ್ಥವರೂಥಪ. ಇದೆಲ್ಲ ಅವನ ಸ್ನೇಹಿತರ ಹೆಸರು. ಅದ್ ಹೇಳಿ, ಪಶ್ಯತೈತಾನ್ ಮಹಾಭಾಗಾನ್ ಪರಾರ್ಥೈಕಾಂತ ಜೀವಿನಃ ವಾತ ವರ್ಷ ತಪ ಹಿಮಾನ್ ಸಹಂತೋ ವಾರಯಂತಿನಃ. ಇವು ಎಲ್ಲ ಬದುಕೋದೆ ಮತ್ತೊಬ್ಬರ ಹಿತಕ್ಕೋಸ್ಕರವಾಗಿ.
ಈ ಮರಗಳೆಲ್ಲ ತಾವು ಮಳೆ ಬಿಸಿಲು ಗಾಳಿ ಏನ್ ಬಂದ್ರೂ ಅವು ಎಲ್ಲವನ್ನು ಕೂಡ ಗಟ್ಟಿಯಾಗಿ ನಿಂತು ಎದುರಿಸಿ ಮರುದಿನದಲ್ಲಿ ಮತ್ತೆ ಪರೋಪಕಾರಕ್ಕೋಸ್ಕರವಾಗಿಯೇ ಜೀವನವನ್ನ ಮಾಡ್ತಾ ಇರುತ್ತೆ. ಅಹೋ ಯೇಷಾಂ ವರಂ ಜನ್ಮ ಸರ್ವ ಪ್ರಾಣ್ಯುಪಜೀವನಂ ಸುಜನಸ್ಯೇವ ಯೇಷಾಂ ವೈ ವಿಮುಖಾ ಯಾಂತಿ ನಾರ್ಥಿನಃ. ಸಜ್ಜನರ ಜೀವನದಂತೆ ಈ ಮನುಷ್ಯರ ಜೀವನ ಇದೆ ಅಂತ ಹೇಳ್ತಾರೆ. ಯೋಗ್ಯನಾದಂತಹ ಸಜ್ಜನ ಯಾರದ್ದಾದರೂ ಬಳಿಯಲ್ಲಿ ಹೋಗಿ, ಅದು ಸಜ್ಜನರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ ಅಂತಾದರೆ ಏನಾದ್ರೂ ಉಪಕಾರವನ್ನು ಮಾಡಿಯೇ ಮಾಡ್ತಾನೆ. ಕೇಳಿಸಿಕೊಂಡಂತಹ ವ್ಯಕ್ತಿ ತಾನು ಸಮರ್ಥನಾಗಿದ್ದಾನೆ ಅಂತಾದರೆ ಅಷ್ಟು ಉಪಕಾರವನ್ನು ಮಾಡಿಯೇ ಸಿದ್ಧ. ಅವನ ಬಳಿಯಲ್ಲಿ ಬಂದವನು ಖಾಲಿ ಕೈಯಲ್ಲಿ ಹೋಗೋದು ಅಂತ ಇಲ್ಲವೇ ಇಲ್ಲ. ಹಾಗೆ ಈ ವೃಕ್ಷಗಳು ಕೂಡ ಪರೋಪಕಾರವನ್ನು ಮಾಡುವುದಕ್ಕೋಸ್ಕರವಾಗಿಯೇ ಹುಟ್ಟಿದಂತೆ ಇವೆ. ಇದರ ಒಂದೇ ಒಂದು ಭಾಗವೂ ಕೂಡ ವ್ಯರ್ಥವಲ್ಲ. ಪತ್ರ ಪುಷ್ಪ ಫಲಚ್ಛಾಯಾ ಮೂಲವಲ್ಕಲ ದಾರುಭಿ ಗಂಧ ನಿರ್ಯಾಸ ಭಸ್ಮಾಸ್ಥಿ ತೋಕ್ಮೈ ಕಾಮಾನ್ವಿತನ್ವತೆ. ಇವುಗಳ ಎಲೆ, ಹೂವು, ಹಣ್ಣುಗಳು, ಅದರ ನೆರಳು, ಅದರ ಬೇರು, ವಲ್ಕಲ ಅಂತಂದ್ರೆ ಅದರ ಮೇಲಿರುವಂತಹ ತೊಗಟೆ, ದಾರು ಅಂತಂದು ಹೇಳಿದ್ರೆ ಅದರ ಕಟ್ಟಿಗೆಗಳು, ಅದರಿಂದ ಬರುವಂತಹ ಒಳ್ಳೆ ಪರಿಮಳ, ಅದರಲ್ಲಿ ಬರುವಂತಹ ಅಂಟು, ಅದನ್ನು ಸುಟ್ಟಾಗ ಸಿಗುವಂತಹ ಭಸ್ಮ, ಮೊಳಕೆ, ಪ್ರತಿಯೊಂದು ಕೂಡ ಸಾರ್ಥಕವಾಗಿದೆ. ಒಂದಲ್ಲ ಒಂದು ರೀತಿಯಾದಂತಹ ಉಪಯೋಗವನ್ನು ಇದರಿಂದ ಪಡಿಬಹುದಾಗಿದೆ. ಅದರಲ್ಲೂ ಒಂದು ವಿಶೇಷವನ್ನು ಹೇಳ್ತಾರೆ. ಕೃಷ್ಣನ ಅವತಾರವಾದಂತಹ ಸಂದರ್ಭದಲ್ಲಿ ವೃಂದಾವನದ ಪ್ರದೇಶದಲ್ಲಿ ಯಾವ್ಯಾವ ಮರಗಳಿದ್ವೋ ಆ ಎಲ್ಲ ಮರಗಳು ಸಾಮಾನ್ಯವಾದ ಮರಗಳಲ್ಲ. ಈಗ ನಮ್ಮ ಎದುರುಗಡೆಯಲ್ಲಿ ಅಲ್ಲಿ ಇಲ್ಲಿ ಕಾಣುವಂತಹ ಮರಗಳು, ಅದರ ಒಳಗಡೆಯಲ್ಲಿ ಚೈತನ್ಯ ಇದೆ ಅಂತಂದ್ರೆ ಜೀವರಿದ್ದಾರೆ. ಅವರು ತಮ್ಮ ಪ್ರಾರಬ್ಧ ಕರ್ಮಗಳ ವಶದಿಂದಲೇನೆ ಈ ಶರೀರಗಳಲ್ಲಿ ಬಂದಿದ್ದಾರೆ. ಆದರೆ ಅವುಗಳಿಗೆ ಗೊತ್ತಿಲ್ಲ ತಾವು ಈ ಪ್ರಾರಬ್ಧ ಕರ್ಮಗಳಿಂದ ಬಂದಿದ್ದೇವೆ, ಇಷ್ಟು ಜನರಿಗೆ ನಮ್ಮಿಂದ ಉಪಕಾರ ಆಗ್ತಾ ಇದೆ ಅಂತ ಆ ಮರಗಳಲ್ಲಿರುವ ಜೀವರಿಗೆ ಗೊತ್ತಿಲ್ಲ. ಕೋಮಾ ಸ್ಟೇಜ್ ಅಲ್ಲಿರುವಂತಹ ಜೀವರು ಹಾಗಿರ್ತಾರೆ. ಆ ವೃಕ್ಷಗಳಲ್ಲಿರೋರು ಅವರಿಂದ ಬೇರೆಯವ್ರಿಗೆ ಉಪಯೋಗವಾಗ್ತಾ ಇರತ್ತೆ, ನಾವು ಉಪಕಾರ ಮಾಡ್ತಾ ಇದ್ದೇವೆ ಅನ್ನುವ ಅರಿವು ಅವರಿಗೆ ಇರೋದಿಲ್ಲ. ಇದನ್ನು ಮಾಡಬೇಕು ಅಂತ ತಿಳಿದುಕೊಂಡು ಅದನ್ನು ಮಾಡ್ತಾ ಇರೋದಿಲ್ಲ. ಒಳಗಡೆಯಲ್ಲಿರುವ ಚೇತನರು ಆಗ್ತಾ ಇರತ್ತ ಅಷ್ಟೇ. ಇವುಗಳಿಂದ ಯಾವ ಪಾಪಗಳು ಸಂಘಟಿತವಾಗ್ತಾ ಇರೋದಿಲ್ಲ, ಅಷ್ಟು ಅದರ ಉಪಯೋಗ. ಆದರೆ ಈ ವೃಂದಾವನದ ಪ್ರದೇಶದಲ್ಲಿ ಕೃಷ್ಣ ಅವತಾರ ಮಾಡಿದ ಸಂದರ್ಭದಲ್ಲಿ ಯಾವ ಯಾವ ವೃಕ್ಷಗಳಿದ್ವೋ, ಕೃಷ್ಣ ಯಾವ ವೃಕ್ಷಗಳ ಸಮೀಪದಲ್ಲಿ ಹೋಗಿದ್ದಾನೋ ಆ ವೃಕ್ಷಗಳು ಯಾವುದು ಸಾಮಾನ್ಯ ವೃಕ್ಷಗಳಲ್ಲಂತೆ, ಸಾಮಾನ್ಯ ಜೀವರಲ್ಲ. ಸಾಕ್ಷಾತ್ ದೇವತೆಗಳೇ ವೃಕ್ಷಗಳ ರೂಪದಲ್ಲಿ ಅವತಾರವನ್ನು ತಾಳಿದ್ದಾರೆ. ಹೀಗಾದ್ರೂ ಕೃಷ್ಣನ ಸಾಮೀಪ್ಯ ಸಿಗತ್ತೆ. ಎಲ್ಲರೂ ಗೋಪಾಲಕರಾಗಿ ಗೋವುಗಳ ವಾಸಿಗಳಾಗಿ ಆ ರೀತಿಯಾಗಿ ಕೃಷ್ಣನ ಸೇವೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೃಷ್ಣನ ಜೊತೆಯಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ನಾವು ಪಾಂಡವರಾಗಿ ಅವರ ಸೈನಿಕರಾಗಿಯೇ ಹುಟ್ಟಿ ಕೃಷ್ಣನ ಸೇವೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಆಶ್ರಮದ ಪರಿಸರದಲ್ಲಿ ಕೃಷ್ಣನ ಅನುಚರರಾಗಿ, ಕೃಷ್ಣನು ಯಾವ್ಯಾವ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇರ್ತಾನೋ ಅಲ್ಲಿ ಮರಗಳಾಗಿ ಹುಟ್ಟಿ ಕೃಷ್ಣನ ಸೇವೆಯನ್ನು ಮಾಡೋಣ ಅಂತಂದುಕೊಂಡು ಹುಟ್ಟಿದಂತಹ ದೇವತೆಗಳೇ ಆಗಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಅವುಗಳ ಮನಸ್ಸಿನ ಯೋಚನೆಗಳು ಕೂಡ ಅವು ಸಾಮಾನ್ಯ ಮರಗಳಂತೆ ಅಲ್ಲಲ್ಲ. ಉಪಕಾರ ಮಾಡ್ತಾ ಇರೋದು ಗೊತ್ತಿಲ್ಲದೇನೆ ಉಪಕಾರ ಮಾಡ್ತಾ ಇರೋಂಥದ್ದಲ್ಲ ಅದು. ಅವುಗಳಿಗೆಲ್ಲ ನಾವು ಈ ರೀತಿಯಾಗಿ ಮಾಡಿದರೆ ಗೋಪಾಲಕರಿಗೆ, ಗೋವುಗಳಿಗೆ, ಕೃಷ್ಣನಿಗೆ ಸಂತೋಷವಾಗತ್ತೆ ಅನ್ನುವ ಪರಿಜ್ಞಾನ ಪೂರ್ವಕವಾಗಿ ಅವರು ಉಪಕಾರವನ್ನು ಮಾಡ್ತಾ ಇದ್ದಾರೆ. ಏತಾವ ಕೃಷ್ಣ ಕೊನೆಗೆ ಇಡೀ ಜನ್ಮದ ಸಾರ್ಥಕತೆ ಎಲ್ಲಿ ಅನ್ನೋದನ್ನ ನಿರೂಪಣೆ ಮಾಡ್ತಾರೆ. ಇಡೀ ಜನ್ಮದ ಸಾರ್ಥಕತೆ ಏನು ಅಂತ ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ. ಒಂದೇ ನಿಮಿಷ. ಇದರಲ್ಲಿ ಅವರೆಲ್ಲ ಹೇಳ್ತಾ ಇದ್ದಾರೆ, ಕೃಷ್ಣ ಒಂದು ಇಡೀ ಮನುಷ್ಯ ಜೀವನದ ಸಾಫಲ್ಯ ಏನು ಅಂತ ಇದರಲ್ಲಿ ನಿರೂಪಣೆ ಮಾಡ್ತಾರೆ.
ಜನ್ಮದ ಸಾರ್ಥಕತೆ ಏನು? ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ, ನಮ್ಮ ಜೀವನ ಸಾರ್ಥಕವಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಶು ಪ್ರಾಣೈಃ ಅರ್ಥೈರ್ಧಿಯಾ ವಾಚ ಶ್ರೇಯ ಆಚರಣಂ ಸದಾ. ಯಾವಾಗ್ಲೂ ಒಳ್ಳೇದನ್ನ ಮಾಡ್ತಾ ಇರೋದೇನಿದೆಯಲ್ಲ, ಪರರ ಹಿತಕ್ಕೋಸ್ಕರವಾಗಿ ನಮ್ಮ ಜೀವನವನ್ನು ನಡೆಸೋದೇನಿದೆ ಅಲ್ವಾ, ಇದೇ ನಮ್ಮ ಜೀವನದ ಸಾರ್ಥಕ್ಯ. ಹೇಗೆ ಪರರಿಗೆ ಹಿತವನ್ನು ಮಾಡಬಹುದು? ನಮ್ಮ ಜೀವನ, ನಮ್ಮ ಜೀವ, ನಮ್ಮ ಉಸಿರಾಟ ಪರರ ಹಿತಕ್ಕೋಸ್ಕರವಾಗಿರಬೇಕು. ನಾನು ಬದುಕೋದ್ರಿಂದ ನಾಲ್ಕಾರು ಜನಕ್ಕೆ ಒಳ್ಳೇದಾಗಬೇಕು. ನನ್ನಲ್ಲಿರುವಂತಹ ಹಣಕಾಸು, ಬೇಕಾದಷ್ಟು ಸಂಪತ್ತಿದೆ, ಆ ಸಂಪತ್ತು ಸದ್ವಿನಿಯೋಗವಾದಾಗ ಮಾತ್ರ ನನ್ನ ಜೀವನ ಸಾರ್ಥಕವಾಗತ್ತೆ. ನನ್ನ ಬುದ್ಧಿ, ಯಾವಾಗ ಬುದ್ಧಿಯಿಂದಾಗಿ ಪರರಿಗೆ ಹಿತವನ್ನೇ ಚಿಂತನೆ ಮಾಡ್ತೇವೋ, ಮತ್ತೊಬ್ಬರಿಗೆ ಅಹಿತವನ್ನು ಎಂದಿಗೂ ಚಿಂತನೆ ಮಾಡೋದಿಲ್ವೋ, ಆವಾಗ ನಮ್ಮ ಜನ್ಮವು ಸಾರ್ಥಕ ಅಂತ ಕರೆಸಿಕೊಳ್ಳುತ್ತದೆ. ನನ್ನ ಮಾತು, ನಾವು ಮಾತನಾಡಿದರೆ ಇವ್ರ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಮಾತನಾಡ್ಬೇಕಪ್ಪ ಅಂತ ಎದುರುಗಡೆಯಲ್ಲಿರೋರ್ಗೆ ಅನ್ನಿಸ್ಬೇಕು. ಏನಾದ್ರೂ ಮನಸ್ಸಿಗೆ ಅಹಿತವಾಯಿತು ಅಂತಂದ್ ಹೇಳಿದ್ರೆ ಇವರ ಬಳಿಯಲ್ಲಿ ಆ ದುಃಖಗಳನ್ನ ಹಂಚಿಕೊಳ್ಬೇಕು ಅಂತ ಮನಸ್ಸಿಗೆ ಅನ್ನಿಸ್ಬೇಕು. ಆ ತರ ನಮ್ಮ ಮಾತುಗಳಿರ್ಬೇಕು. ಪರರಿಗೆ ಸಾಂತ್ವನದ ಮಾತುಗಳನ್ನ ಆಡೋದು, ಇದು ಏನಿದೆಯೋ ಇದೇ ನಮ್ಮ ಜನ್ಮದ ಸಾಫಲ್ಯ. ನಮ್ಮ ಪ್ರಾಣ, ನಮ್ಮ ಉಸಿರು ಪರರ ಹಿತಕ್ಕೋಸ್ಕರವಾಗಿರ್ಬೇಕು. ಹಿತಕ್ಕೋಸ್ಕರ ಆಗದೆ ಹೋದ್ರು ಅಹಿತಕ್ಕಂದ್ರೂ ಕಾರಣವಾಗಿರ್ಬಾರ್ದು. ಅಹಿತಕ್ಕೆ ಕಾರಣವಾಯ್ತು ಅಂತಂದ್ರೆ ಆ ಪ್ರಾಣ ಇದ್ದೂ ವ್ಯರ್ಥ. ಮತ್ತೊಬ್ಬರ ದುಃಖಕ್ಕೆ ಕಾರಣವಾದಂತಹ ನಮ್ಮ ಈ ಜೀವನ ಅದು ವ್ಯರ್ಥ. ನಮ್ಮ ಧನ ಸಂಪತ್ತು, ನಾವು ಗಳಿಸಿದಂತಹ ದುಡ್ಡು, ಅದು ಸಾರ್ಥಕ ಅಂತ ಕರೆಸಿಕೊಳ್ಳೋದು ಸತ್ಕಾರ್ಯಗಳಿಗೆ ಅದನ್ನು ವಿನಿಯೋಗಿಸಿದಾಗ. ನಮ್ಮ ಬುದ್ಧಿ, ಅದು ಉಪಯುಕ್ತವಾಗೋದು, ಅದು ಸಫಲ ಅಂತ ಕರೆಸಿಕೊಳ್ಳೋದು ಆ ಬುದ್ಧಿಯಿಂದ ಪರರ ಹಿತವನ್ನ ಚಿಂತನೆ ಮಾಡಿದಾಗ. ನಮ್ಮ ಮಾತುಗಳು ಸಾರ್ಥಕ ಅಂತ ಕರೆಸಿಕೊಳ್ಳೋದು ಇನ್ನೊಬ್ಬರಿಗೆ ಹಿತವಾದದ್ದನ್ನು ಈ ಮಾತಿನಿಂದ ಆಡಿದಾಗ, ಮತ್ತೊಬ್ಬರಿಗೆ ನಮ್ಮ ಮಾತಿನಿಂದ ಅಹಿತವಾಗದೇ ಇದ್ದಾಗ. ಹಾಗಾಗಿ ಯಾವಾಗ್ಲೂ ಮತ್ತೊಬ್ಬರಿಗೆ ಉಪಕಾರವನ್ನು ಮಾಡೋದು ಅಂತೇನಿದೆಯೋ ಇದೇ ನಿಜವಾದ ನಮ್ಮ ಜೀವನದ ಸಾಫಲ್ಯ. ಏತಾವತ್ ಜನ್ಮ ಸಾಫಲ್ಯಂ ದೇಹಿನಾಂ ಇಹ ದೇಹಿಷು ಪ್ರಾಣೈಃ ಅರ್ಥೈಃ ಧಿಯಾ ವಾಚ ಶ್ರೇಯ ಆಚರಣಂ ಸದಾ. ಯಾರಾದ್ರೂ ಮಹಾತ್ಮರನ್ನು ನೋಡಿ ನೀವು, ಲೋಕದಲ್ಲಿ ಪ್ರಸಿದ್ಧವಾದ ಸಂತರು ಅಥವಾ ಜ್ಞಾನಿಗಳು, ಇವ್ರು ಯಾರೇ ಇರಬಹುದು, ಅವರು ತಮಗೋಸ್ಕರ ಅಂತ ಯಾವುದನ್ನು ಮಾಡಿಕೊಳ್ಳೋದಿಲ್ಲ. ಇಡೀ ಜೀವನ ಪರರಿಗೋಸ್ಕರವಾಗಿ ಅಂತ ಇರುತ್ತೆ. ಅವರ ಮಾತು ಎಂದಿಗೂ ಮತ್ತೊಬ್ಬರಿಗೆ ಅಹಿತವನ್ನು ಉಂಟು ಮಾಡೋದಿಲ್ಲ. ಅವರ ಜೀವನ ಪೂರ್ತಿ ಅವರ ಮಾತುಗಳು ಎಂದಿಗೂ ಸಾಂತ್ವನದಾಯಕವೇ ಆಗಿರುತ್ತೆ, ಸಾಂತ್ವನದ ಮಾತುಗಳಾಗಿರುತ್ತೆ. ಅವರ ಬುದ್ಧಿ ಏನೆಂದಿಗೂ ಕೂಡ ನಿಶ್ಚಯವಾದಂತಹದ್ದು, ಮತ್ತೊಬ್ಬರಿಗೆ ಒಳ್ಳೇದಾಗ್ಲಿ ಅನ್ನುವಂತಹ ಭಾವನೆಯಲ್ಲಿ ಅವರ ಮನಸ್ಸು, ಮಾತು, ಬುದ್ಧಿ, ಸಂಪತ್ತು ಇದೆಲ್ಲವೂ ಕೂಡ ಇರುತ್ತೆ. ಹಾಗೆ ಯಥಾಶಕ್ತಿಯಾಗಿ ನಮ್ಮ ಜೀವನ, ನಮ್ಮ ಧನ ಸಂಪತ್ತು, ನಮ್ಮ ಮನಸ್ಸಿನ ಆಲೋಚನೆಗಳು, ನಮ್ಮ ಮಾತುಗಳು, ಇವು ಎಲ್ಲರಿಗೂ ಪರರಿಗೆ ಹಿತವಾಗುವ ಹಾಗೆ ಇತ್ತು ಅಂತಾದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಕರೆಸಿಕೊಳ್ತದೆ. ಹೀಗೆ ಹೇಳ್ತಾ ಕೃಷ್ಣ ಭಾರದಿಂದ ಬಾಗಿದಂತಹ ಹಣ್ಣು, ಚಿಗುರು, ಹೂಗೊಂಚಲು, ಎಲೆಗಳು, ಎಲ್ಲದರ ಭಾರದಿಂದ ಬಹಳ ಬಾಗಿ ಬಿಟ್ಟಂತಹ ಮರಗಳ ಮಧ್ಯದಲ್ಲಿ ಯಮುನಾ ನದಿ ಏನಿದೆಯೋ ಆ ಯಮುನಾ ನದಿಯ ತೀರಕ್ಕೆ ಅಂತ ಕೃಷ್ಣ ಎಲ್ಲ ಗೋಪಾಲಕರನ್ನು ಕೂಡ ಸೇರಿಸಿಕೊಂಡು ಹೋಗ್ತಾ ಇದ್ದಾನೆ. ಇತಿ ಪ್ರಬಾಲಸ್ತಬಕ ಫಲಮೂಲದಲೋತ್ಕರೈಃ ತರುಣಾಂ ನಮ್ರಶಾಖಾನಾಂ ಮಧ್ಯೇನ ಯಮುನಾಂ ಗತಃ. ಈ ಮರಗಳ ಮಧ್ಯದಲ್ಲಿ ನಡೀತಾ ಯಮುನಾ ನದಿಯ ತೀರಕ್ಕೆ ಅಂತ ಹೋಗ್ತಾ ಇದ್ದಾನೆ. ಅಲ್ಲಿಯೇ ಯಮುನಾ ನದಿ ಇದೆ, ಬೇಕಾದಷ್ಟು ನೀರು ಹರಿತಾ ಇದೆ. ಯಮುನಾ ನದಿಯ ನೀರನ್ನ ಹಸುಗಳಿಗೆಲ್ಲ ಕುಡಿಸ್ತಾ ಇದ್ದಾರೆ, ತಾವು ನೀರನ್ನ ಕುಡಿತಾ ಇದ್ದಾರೆ. ಯಮುನಾ ನದಿಯ ತೀರದಲ್ಲಿ ಬೇಕಾದಷ್ಟು ಹುಲ್ಲುಗಾವಲಿನ ಪ್ರದೇಶ ಇದೆ, ಗೋವುಗಳನ್ನೆಲ್ಲ ಚೆನ್ನಾಗಿ ಮೇಯಿಸಿದ್ದಾರೆ, ಅವುಗಳ ಹೊಟ್ಟೆ ತುಂಬಿದೆ. ಆದ್ರೆ ಗೋಪಾಲಕರಿಗೆ ಬಹಳ ಹಸಿವಾಗಿದೆ. ಮಧ್ಯಾಹ್ನದ ಸುಡು ಸುಡು ಬಿಸಿಲು ತಾಪಕ್ಕೆ
ಶಕ್ತಿ ಎಲ್ಲ ಕುಂದಿ ಹೋಗಿದೆ. ಅವರೆಲ್ಲ ಬಂದು ಕೃಷ್ಣ ಮತ್ತು ಬಲರಾಮರ ಬಳಿಯಲ್ಲಿ ತಮ್ಮ ಹಸಿವನ್ನ ಹೇಳಿಕೊಳ್ಳುತ್ತಾ ಇದ್ದಾರೆ. ತತ್ರಗಾಃ ಪಾಯಯಿತ್ವಾಪಃ ಸುಮೃಷ್ಟಾ ಶೀತಲಾ ಶಿವಾಃ ತಥೋ ನೃಪ ಸ್ವಯಂ ಗೋಪಾಃ ಕಾಮಂ ಸ್ವಾದುಪಪುರ್ಜಲಂ ತಸ್ಯ ಉಪವನೆ ಕಾಮಂ ಚಾರಯಂತಃ ಪಶೂನ್ ನೃಪ ಕೃಷ್ಣ ರಾಮೌ ಉಪಾಗಮ್ಯ ಕ್ಷುಧಾರ್ಥಾಃ ಇದಮಬ್ರುವನ್. ಕೃಷ್ಣರಾಮರ ಸಮೀಪದಲ್ಲಿ ಬಂದು ಬಹಳ ಹಸಿವಿನಿಂದ ಕಂಗೆಟ್ಟಿದ್ದಾರೆ. ಹಸುಗಳಿಗೆಲ್ಲ ನೀರನ್ನು ಕುಡಿಸಿದ್ದೇವೆ ರಾಮಕೃಷ್ಣರೇ, ನಾವು ಬಹಳ ಹಸಿವಾಗಿದೆ, ನೀವೇ ನಮ್ಮ ನಿಯಾಮಕರು, ನಮಗ್ ಹಸುವಾಗಿದೆ, ಹಸುವನ್ನು ನೀಗಿಸುವಂತಹ ಮಾರ್ಗವನ್ನು ಹೇಳಿ ಅಂತ ಹೇಳುತ್ತಾ ಇದ್ದಾರೆ. ಇಷ್ಟಕ್ಕೆ 20ನೇ ಅಧ್ಯಾಯ ಮುಕ್ತಾಯವಾಯಿತು. 21ನೇ ಅಧ್ಯಾಯದಲ್ಲಿ ಆ ಗೋಪಾಲಕರೆಲ್ಲ ಕೃಷ್ಣನಿಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ರಾಮ ರಾಮ ಮಹಾಬಾಹೋ ಕೃಷ್ಣ ದುಷ್ಟ ನಿಬರ್ಹಣ ಏಷಾ ವೈ ಬಾಧತೆ ಕ್ಷುನ್ನಃ ತಚ್ಛಾಂತಿಂ ಕರ್ತುಮರ್ಹಥಾಃ. ಬಲಶಾಲಿಗಳಾಗಿದ್ದೀರಿ ನೀವೆಲ್ಲ, ನಮ್ಮನ್ನ ಅನೇಕ ದುಷ್ಟರಿಂದ ರಕ್ಷಣೆ ಮಾಡಿದ್ದೀರಿ. ಆದ್ರೂ ನಮ್ಮ ಒಳಗಡೆಯಲ್ಲೇ ನಿಂತಹ ದೊಡ್ಡ ಶತ್ರು ಯಾರು ಅಂತಂದ್ರೆ ಹಸಿವಪ್ಪ. ಈ ಹಸಿವಿನಿಂದ ಬಹಳ ವ್ಯಥಿತರಾಗ್ಬಿಟ್ಟಿದ್ದೇವೆ, ಬಹಳ ದುಃಖಿತರಾಗ್ಬಿಟ್ಟಿದ್ದೇವೆ, ಏನಾದ್ರೂ ಮಾಡಿ ನಮ್ಮ ಹಸಿವನ್ನು ನೀಗಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇತಿ ವಿಜ್ಞಾಪಿತೋ ಗೋಪೈಃ ಭಗವಾನ್ ಜಗದೀಶ್ವರಃ ಭಕ್ತಾಯಾಃ ವಿಪ್ರಭಾರ್ಯಾಯಾಃ ಪ್ರಸೀದನ್ನಿದಮಬ್ರವೀತ್. ಈ ಸಂದರ್ಭದಲ್ಲಿ ಒಬ್ಬ ವಿಪ್ರಪತ್ನಿ ಇದ್ದಾಳೆ, ಅವಳನ್ನ ಅನುಗ್ರಹಿಸಬೇಕಾಗಿದೆ. ತುಂಬಾ ದಾರುಣವಾದ ಕಥೆ ಅವಳದ್ದು, ಮುಂದೆ ಹೇಳ್ತಾ ಇರೋದ್ನ. ಅವರನ್ನೆಲ್ಲ ಅನುಗ್ರಹ ಮಾಡ್ಲಿಕ್ಕೋಸ್ಕರ ಬ್ರಾಹ್ಮಣರ ಪತ್ನಿಯರೆಲ್ಲ ಅಲ್ಲಿ ಕೂತಿದ್ದ ದೂರದ ಒಂದು ಪ್ರದೇಶದಲ್ಲಿ ತಮ್ಮ ಪತಿಯಂದಿರು ಮಾಡ್ತಾ ಇರುವಂತಹ ಯಜ್ಞದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನು ಉದ್ಧಾರ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಕೃಷ್ಣ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇಲ್ಲೇ ಸಮೀಪದಲ್ಲಿ ಒಂದು ಯಜ್ಞಶಾಲೆ ಇದೆ. ಅಲ್ಲೆಲ್ಲ ವೇದಜ್ಞರಾದಂತಹ ಬ್ರಾಹ್ಮಣರು, ಜ್ಞಾನಿಗಳು, ಇವರೆಲ್ಲ ಸ್ವರ್ಗವನ್ನ ಪಡಿಬೇಕು ಅನ್ನುವ ಉದ್ದೇಶದಿಂದಾಗಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ. ಆ ಯಾಗದ ಹೆಸರು ಆಂಗಿರಸ ಅಂತ. ಋಷಿಗಳ ಹೆಸರಿದೆ ಅಲ್ಲ, ಆ ಹೆಸರಿನದ್ದೇ ಆದಂತಹ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಬ್ರಾಹ್ಮಣರೆಲ್ಲ ಇದ್ದಾರಲ್ಲ, ಆ ಬ್ರಾಹ್ಮಣರ ಬಳಿಯಲ್ಲಿ ಹೋಗಿ ನನ್ನ ಹೆಸರನ್ನು ಹೇಳಿ, ಕೃಷ್ಣ ತುಂಬಾ ಹಸಿದಿದ್ದಾನಂತೆ, ಅವನಿಗೆ ಅನ್ನ ಬೇಕಂತೆ, ಅವನಿಗೆ ಆಹಾರವನ್ನು ಕೊಡ್ಬೇಕಂತೆ ಅಂತ ಆ ಬ್ರಾಹ್ಮಣರನ್ನ ಕೇಳಿ ಅಂತ ಹೇಳ್ತಾ ಇದ್ದಾನೆ. ನಾವು ಕಳಿಸಿದ್ದೇವೆ, ಊಟವನ್ನು ಕೊಡ್ಬೇಕು ಅಂತ ಅವ್ರ ಬಳಿಯಲ್ಲಿ ಹೇಳಿದಾಗ ಪರಮಾತ್ಮನೇ ಆದೇಶ ಮಾಡಿದ್ದಾನೆ. ಅವ್ರು ಹೇಗೆ ಹೇಳ್ತಾರ ಹಾಗೆ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಗೋಪಾಲಕರೆಲ್ಲ ಕೈ ಮುಗಿದು ದೇವರಿಗೆ ನಮಸ್ಕಾರ ಮಾಡಿ, ಅವರೆಲ್ಲ ಯಾವ ಬ್ರಾಹ್ಮಣರು ಸ್ಥಳದಲ್ಲಿ ಯಾಗವನ್ನು ಮಾಡ್ತಾ ಇದ್ರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀವೆಲ್ಲ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ, ನಮಸ್ಕಾರ. ನಾವು ಗೋಪಾಲಕರು, ಕೃಷ್ಣ ಹೇಳಿದ ಮಾತುಗಳನ್ನು ಕೇಳ್ಕೊಂಡು ಬದುಕುವಂತಹ ಬಡಜೀವಿಗಳು ನಾವೆಲ್ಲ. ಬಲರಾಮ ಕೃಷ್ಣನು ಹೇಳಿದ ಹಾಗೆ ಅವರ ಆದೇಶವನ್ನು ಪಾಲಿಸಿಕೊಂಡು ಇಲ್ಲಿ ಇರುವಂತವರು. ನಿಮ್ಮ ಬಳಿಯಲ್ಲಿ ಬಂದಿದ್ದೇವೆ, ಅವರೇ ಆದೇಶ ಮಾಡಿ ಕಳಿಸಿದ್ದಾರೆ. ರಾಮ ಕೃಷ್ಣರು ಇವರಿಬ್ಬರು ಕೂಡ ಇಲ್ಲೇ ಸಮೀಪದಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ದಾರೆ. ಹಸುವಿನಿಂದ ಬಹಳಷ್ಟು ಬಳಲಿ ಬಿಟ್ಟಿದ್ದಾರೆ, ಹಸಿದಿದ್ದಾರೆ ಅವರು ಕೂಡ. ನೀವಿಲ್ಲಿ ಯಾಗವನ್ನು ಮಾಡ್ತಾ ಇದ್ದೀರಿ. ಅನ್ನ ಪ್ರಚುರಾವೈ ಮಖಾಹ, ಯಾಗಗಳೆಲ್ಲ ಪೂರ್ಣವಾಗಬೇಕು, ನಮ್ಮ ವ್ರತ ಪರಿಸಮಾಪ್ತಿ ಆಗ್ಬೇಕು ಅಂತ ಹೇಳಿದ್ರೆ ಅವಾಗ ಚೆನ್ನಾಗಿ ಅನ್ನದಾನಾದಿಗಳು ಅಲ್ಲಿ ಆಗಬೇಕು. ಅನ್ನದಾನಾದಿಗಳು ಆಗ್ಲಿಲ್ಲ ಅಂತಂದು ಹೇಳಿದ್ರೆ ಯಾವ ಯಜ್ಞವೂ ಕೂಡ ಅದು ನಿಷ್ಫಲ ಅಂತಾನೆ, ಅಪರಿಪೂರ್ಣ ಅಂತಾನೆ ಕರೆಸಿಕೊಳ್ಳುತ್ತದೆ. ಹಾಗಾಗಿ ತಾವೆಲ್ಲ ಅನ್ನದಾನದಲ್ಲಿ ಶ್ರದ್ಧೆ ಉಳ್ಳವರಾಗಿದ್ದೀರಿ, ದೊಡ್ಡ ಯಾಗವನ್ನು ಮಾಡ್ತಾ ಇದ್ದೀರಿ. ರಾಮಕೃಷ್ಣರೇ ಸಾಕ್ಷಾತ್ತಾಗಿ ನಿಮ್ಮ ಬಳಿಯಲ್ಲಿ ಹೋಗಿ ಅನ್ನವನ್ನು ಬೇಡಿ ಅಂತ ಹೇಳಿದ್ದಾರೆ, ಅವರು ಕಳಿಸಿದ್ದಾರೆ, ನಮಗೆ ಅನ್ನವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪ್ರಯಾತ ದೇವ ಯಜನಂ ಬ್ರಾಹ್ಮಣ ಬ್ರಹ್ಮವಾದಿನಃ ಸತ್ರಮಾಂಗಿರಸಂ ನಾಮ ಹ್ಯಾಸತೆ ಸ್ವರ್ಗ ಕಾಮ್ಯಯ ತತ್ರ ಗೌತ್ವೌದನಂ ಗೋಪಾಃ ಯಾಚತ ಅಸ್ಮದ್ವಿಸರ್ಜಿತಾಃ ಕೀರ್ತಯಂತೋ ಭಗವತಃ ಆರ್ಯಸ್ಯ ಮಮ ಚಾಭಿಧಾಮ್. ಅಲ್ಲಿ ಹೋಗಿ ರಾಮಕೃಷ್ಣರು ಕೇಳಿದ್ದಾರೆ ಆಹಾರವನ್ನು ಕೊಡಿ ಅಂತ, ಸ್ವರ್ಗಕ್ಕೋಸ್ಕರ
ಬ್ರಾಹ್ಮಣರೆಲ್ಲ ಎಲ್ಲಿ ಯಾಗವನ್ನು ಮಾಡ್ತಾ ಇದ್ದಾರೋ ಅಲ್ಲಿ ಹೋಗಿ ಕೇಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಬರ್ತಾ ಇದ್ದಾರೆ. ಇತ್ಯಾದಿಷ್ಟ ಭಗವತ ಗತ್ವಾ ಅಯಾಚಂತ ತೇ ತಥಾ ಕೃತಾಂಜಲಿ ಪುಟ ವಿಪ್ರಾನ್ ದಂಡವತ್ ಪತಿತಾ ಭುವಿ. ಸಾಷ್ಟಾಂಗ ನಮಸ್ಕಾರ ಮಾಡಿ ಕೃಷ್ಣರಾಮರು ಹೇಳಿದ ಹಾಗೆ ಕೇಳ್ತಾ ಇದ್ದಾರೆ. ಹೇ ಭೂಮಿ ದೇವಾಹ ಶೃಣುತ ಕೃಷ್ಣಸ್ಯ ಆದೇಶಕಾರಿಣಃ ಪ್ರಾಪ್ತಾನ್ ಜಾನೀತ ಭದ್ರಂ ವಹ ಗೋಪಾನ್ನಃ ರಾಮಚೋದಿತಾನ್. ನಾವೆಲ್ಲ ರಾಮಕೃಷ್ಣರ ಆದೇಶವನ್ನ ಪಾಲಿಸುವ ಅವನ ಪಾದದಾಸರಾದಂತಹ ಗೋಪಾಲಕರಾಗಿದ್ದೇವೆ. ರಾಮಕೃಷ್ಣರೇ ಹೇಳಿ ಕಳಿಸಿದ್ದಾರೆ. ಅವರ ಆದೇಶ ಈ ರೀತಿಯಾಗಿದೆ. ಗಾಹ ಚಾರಯಂತವು ಅತಿ ದೂರೇ ಓದನಂ ರಾಮಾಚ್ಯುತೌವೋ ಲಶತಃ ಬುಭುಕ್ಷಿತೌ ತಯೋರ್ದ್ವಿಜ ಓದನಮರ್ಥಿತೋ ಅರ್ಥಿನೋರ್ ಯದಿ ಶ್ರದ್ಧಾ ಚ ವೋ ಯಚ್ಛತ ಧರ್ಮ ವಿತ್ತಮಾಹ. ರಾಮಕೃಷ್ಣರು ಇಲ್ಲೇ ಸಮೀಪದಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ದಾರೆ. ನೀವು ಅನ್ನ ಕೊಡ್ಬೇಕು ಅಂತ ಬಯಸ್ತಾ ಇದ್ದಾರೆ. ಧರ್ಮಜ್ಞಾನಿಗಳು ತಾವೆಲ್ಲ ವಿಪ್ರರೆಲ್ಲ ಅನ್ನದಾನದಲ್ಲಿ ಶ್ರದ್ಧೆ ಉಳ್ಳವರಾಗಿರ್ತಾರೆ ಅಂತ ಕೇಳಿದ್ದೇವೆ. ನೀವೆಲ್ಲ ಬೇಕಾದಷ್ಟು ಅನ್ನದಾನಗಳನ್ನ ಮಾಡಿದವರಾಗಿದ್ದೀರಿ. ಅನ್ನಾರ್ಥಿಗಳಾದಂತಹ ಅವರಿಬ್ಬರಿಗೆ ಅನ್ನದಾನವನ್ನು ಮಾಡಿ ನೀವು ನಮಗೆ ಉಪಕಾರವನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನೋಡು ಇದು ದೊಡ್ಡದಾದ ಯಾಗ ನಡೀತಾ ಇದೆ. ಬ್ರಾಹ್ಮಣರೆಲ್ಲ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಭಗವಂತನೇ ಬಂದು ಅನ್ನವನ್ನು ಕೇಳ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಪಶುಬಲಿಯುಕ್ತವಾದಂತಹ ಯಾಗವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ. ಸಾಕ್ಷಾತ್ ಕೃಷ್ಣನೇ ಬಂದು ಆಹಾರವನ್ನು ಬೇಡ್ತಾ ಇದ್ದಾನೆ. ಈ ಎಲ್ಲ ಯಾಗದ ಪ್ರೀತಿ ಯಾವಾಗ ಅಂದ್ರೆ ಕೃಷ್ಣನಿಗೆ ಆಹಾರವನ್ನು ಕೊಟ್ಟಾಗ, ಕೃಷ್ಣ ಸಂತುಷ್ಟನಾದಾಗ. ಗೋಪಿಯರಂತೆ ಪೂರ್ತಿಯಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಳ್ಬೇಕಾದಂತಹ ಬ್ರಾಹ್ಮಣರು ಒಳ್ಳೆ ಶಾಸ್ತ್ರದ ಮಾತುಗಳನ್ನ, ಧರ್ಮಶಾಸ್ತ್ರದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾವು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಒಂದು ಯಾಗದ ಒಂದು ಅಂಗ ಇದೆ. ಇಲ್ಲಿ ಯಾರು ಯಾಗದ ದೀಕ್ಷೆಯನ್ನು ತೆಗೆದುಕೊಂಡಿರ್ತಾನೋ, ಯಾರೋ ಒಬ್ಬ ಯಜಮಾನ ಇರ್ತಾನೆ, ಹೋಮವನ್ನು ಮಾಡಿಸ್ತಾ ಇರ್ತಾನೆ. ಹೋಮ ಮಾಡಿಸುವಂತಹ ವ್ಯಕ್ತಿ ಆ ಯಜ್ಞ ಪೂರ್ತಿ ಆಗುವುದಕ್ಕಿಂತ ಮುಂಚೆ ಅವನ ಅನ್ನವನ್ನು ಊಟ ಮಾಡಬಾರದು ಅಂತ ಇದೆ. ಆದ್ರೆ ಇದರಲ್ಲಿ ಒಂದು ಎಕ್ಸೆಪ್ಷನಲ್ ಕೇಸ್ ಇದೆ. ವಸ್ತುತಃ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಇದು ತುಂಬಾ, ಈಗ ಈ ಪ್ರಸಂಗವೇ ಇಲ್ಲದೆ ಇರುವ ಈ ತರದ ಯಜ್ಞಗಳು ಈಗೆಲ್ಲೂ ಆಗೋದೇ ಇಲ್ಲ. 100ರಲ್ಲಿ 1% ಅಂತ ತಗೊಂಡ್ರೆ 1% ಅನ್ನು 100 ವಿಭಾಗ ಮಾಡಿ 100 ವಿಭಾಗ ಮಾಡಿದ್ರೆ ಏನು ಒಂದು ಡಾಟ್ ಸಿಗತ್ತಲ್ಲ, ಅಷ್ಟೂ ಇಲ್ಲ. ಅಷ್ಟೂ ಈ ಯಾಗಗಳ ಪ್ರಕ್ರಿಯೆ ಇಲ್ಲ. ಈಗ ಆಗುವಂತದ್ದು 3 ಗಂಟೆಗಳ ಯಾಗ ಅಷ್ಟೇ. ನೀವು ಬಂದ್ರಿ ಅಂತಂದ್ರೆ ಪುರೋಹಿತರು ಬರ್ತಾರೆ, ಯಜ್ಞ ಕುಂಡಗಳನ್ನಲ್ಲಿ ಇಡ್ತಾರೆ, ಆಹುತಿಗಳನ್ನ ಹಾಕ್ತಾರೆ, ಹೋಗಿ ಬಿಡ್ತಾರೆ. ಆ ತರದ ಯಜ್ಞಗಳೆಲ್ಲ ಇಲ್ಲಿ ನಡೀತಾ ಇರೋದು. ಶ್ರೌತವಾದ ಯಜ್ಞಗಳು. ಈ ಯಾಗಗಳು ಯಾಕೆ ನಡೆಯೋದಿಲ್ಲ ಅಂತಂದ್ರೆ ಈ ಕಲಿಯುಗದಲ್ಲಿ ಈ ಯಾಗಗಳು ವಿಹಿತ ಅಲ್ಲ, ಅದರಿಂದ ಮಾಡೋದಿಲ್ಲ ಅಷ್ಟೇ. ಈ ತರದ ಇದನ್ನ ಮಾಡುವಂತಹ ಸಂದರ್ಭ ಇಲ್ಲ. ಅದರಲ್ಲಿ ಒಂದು ಮಾತುಗಳು ಬರುತ್ತೆ. ಏನು ಅಂತಂದ್ರೆ, ಯಾರು ಯಜ್ಞದಲ್ಲಿ ದೀಕ್ಷಿತನಾಗಿರ್ತಾನೋ ಆ ದೀಕ್ಷೆ ಮುಗಿಯೋವರೆಗೂ, ಆ ಯಜ್ಞ ಮುಗಿಯೋವರೆಗೂ ಅವನು ಕೊಟ್ಟಂತಹ ವಸ್ತ್ರಗಳನ್ನು ಉಟ್ಕೊಳ್ಳೋ ಹಾಗಿಲ್ಲ. ಮತ್ಯಾರನ್ನು ಕೂಡ ಅವನು ನಿಂದಿಸುವ ಹಾಗಿಲ್ಲ, ಬೇರೆ ಯಾರನ್ನು ಬೈಯೋ ಹಾಗಿಲ್ಲ. ನಾವು ಇದನ್ನು ನೋಡಿದ್ದೇವೆ. ದಕ್ಷನ ಯಜ್ಞ, ಅವನು ಯಜ್ಞದ ಸಂದರ್ಭದಲ್ಲಿ ರುದ್ರದೇವರು ಎದ್ದು ನಿಂತುಕೊಂಡು ಅವನನ್ನ ಗೌರವಿಸಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರುದ್ರದೇವರನ್ನ ನಿಂದಿಸ್ತಾನವನು. ಯಾರನ್ನೂ ನಿಂದಿಸುವ ಹಾಗಿಲ್ಲ, ಯಾಕೆ ಯಜ್ಞದಲ್ಲಿ ದೀಕ್ಷಿತನಾಗಿರ್ತಾನೆ. ಆದ್ರೆ ಅಲ್ಲಿ ತಪ್ಪನ್ನು ಮಾಡಿದ ದಕ್ಷ, ಹಾಗೆ ನಿಂದಿಸುವ ಹಾಗಿಲ್ಲ. ಆ ದೀಕ್ಷಾಂತವಾಗುವವರೆಗೂ, ಆ ದೀಕ್ಷೆ ಪೂರ್ತಿ ಆಗುವವರೆಗೂ ಅವನು ಕೊಟ್ಟಂತಹ ಅನ್ನವನ್ನು ಉಣ್ಣುವ ಹಾಗಿಲ್ಲ. ಹಾಗಾಗಿ ಈ ಯಜ್ಞದ ಸಂದರ್ಭದಲ್ಲಿ ನಾವೆಲ್ಲ ದೀಕ್ಷಿತರಾಗಿದ್ದೇವೆ, ಹೇಗೆ ಅನ್ನ ಕೊಡೋದು ಅಂತ ನಿಮಗೆ ಯೋಚನೆ ಇರಬಹುದು. ಆದರೆ ಬಹಳಷ್ಟು ವಿಚಾರ ಮಾಡಬೇಡಿ, ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಈ ಗೋಪಾಲಕರೆಲ್ಲ ಇದ್ದಾರಲ್ಲ, ಸಾಮಾನ್ಯರಲ್ಲ ಇವರೆಲ್ಲ. ಈ ಗೋಪಾಲಕರೆಲ್ಲ ವೈಶ್ಯ ಜಾತಿಗೆ ಸೇರಿದಂಥವ್ರು. ಬರೀ ಬ್ರಾಹ್ಮಣರಿಗಷ್ಟೇ ವೇದಾಧ್ಯಯನದಲ್ಲಿ ಅಧಿಕಾರ ಅಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ವರ್ಣದವರಿಗೂ ವೇದ ವಿದ್ಯೆಯಲ್ಲಿ ಅಧಿಕಾರ ಇದೆ. ಆದ್ರೆ ಪಾಠ ಮಾಡ್ಲಿಕ್ಕೆ ಮಾತ್ರ ಬ್ರಾಹ್ಮಣರು ಇರ್ತಾರಷ್ಟೇ. ಎಲ್ಲರಿಗೂ ಕೂಡ ಸಾಂಗವಾದಂತಹ ವೇದಾಂತಗಳ ಅಧ್ಯಯನ ಇದೆ. ಇವರೆಲ್ಲ ಜ್ಞಾನಿಗಳು, ಯಾವುದರಲ್ಲೂ ಬ್ರಾಹ್ಮಣರಿಗಿಂತ ಕಡಿಮೆ ಅಲ್ಲ. ಅಧ್ಯಾಪನ ಮಾಡುವ ಹಾಗಿಲ್ಲ ಅನ್ನೋ ಒಂದೇ ಅಂಶವನ್ನು ಬಿಟ್ರೆ, ಯಾಕೆ ಇವರ ವೃತ್ತಿ ಬೇರೆ.
ಕ್ಷತ್ರಿಯರ ವೃತ್ತಿ ಬೇರೆ, ದೇಶ ಕಾಯುವ ವೃತ್ತಿ. ಇವರದ್ದು ವಾಣಿಜ್ಯ ವ್ಯವಹಾರಗಳನ್ನ ಮಾಡಿ ಈ ವ್ಯಕ್ತಿಗಳನ್ನ ಸಾಕುವ ವೃತ್ತಿ. ಬ್ರಾಹ್ಮಣರದ್ದು ಅಧ್ಯಾಪನ ಮಾಡ್ಕೊಂಡಿರುವ ವೃತ್ತಿ. ವೃತ್ತಿಗಳು ವ್ಯತ್ಯಾಸ, ಆದ್ರೆ ಎಲ್ರೂ ಓದಲೇಬೇಕು, ಅಧ್ಯಯನ ಮಾಡಿರ್ತಾರೆ. ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ, ಈ ಬಾಲಕರೆಲ್ಲ ಸಾಮಾನ್ಯರಾದವರಲ್ಲ, ದೇವಾಂಶ ಸಂಭೂತರು. ಕೃಷ್ಣನ ಸುತ್ತಮುತ್ತಲು ಓಡಾಡುವಂತಹ ವ್ಯಕ್ತಿಗಳೆಲ್ಲ ಸಾಮಾನ್ಯರಾದ ಯಾರೋ ಚಿಳ್ಳ ಮಿಳ್ಳೆ ಆ ತರದ್ದು ಬಾಲಕರಲ್ಲ, ಮಹಾಜ್ಞಾನಿಗಳೇ. ಅವ್ರು ಹೇಳ್ತಾ ಇದ್ದಾರೆ, ಹೌದು, ದೀಕ್ಷಿತನಾದಂತಹ ವ್ಯಕ್ತಿಯ ಅನ್ನವನ್ನು ತಿನ್ನಬಾರ್ದು ಅಂತಿದೆ. ಆದ್ರೆ ಯಾಗದ ಕೆಲವೊಂದಿಷ್ಟು ಆಹುತಿಗಳು, ಕೆಲವೊಂದಿಷ್ಟು ಭಾಗಗಳು, ಕೆಲವೊಂದಿಷ್ಟು ಸಂದರ್ಭಗಳು ಅಂತಿರತ್ತೆ. ಅದು ಮುಗೀತು ಅಂತಂದ್ ಹೇಳಿದ್ರೆ ಬೇಕಾದ್ರೆ ಅವನು ಕೊಟ್ಟಂತಹ ಆಹಾರವನ್ನು ಸ್ವೀಕಾರ ಮಾಡಬಹುದು. ನಿಮಗೀಗಾಗಲೇ ಆ ತರದ ಯಾಗದ ಯಾವ ಪ್ರಧಾನ ಭಾಗ ಇತ್ತು ಅದು ಮುಗಿದು ಹೋಗಿದೆ. ಹಾಗಾಗಿ ನೀವು ಯಜ್ಞದಲ್ಲಿ ಸಿದ್ಧ ಮಾಡಿ ಇಟ್ಟಂತಹ ದೀಕ್ಷಿತನ ಅನ್ನ ಏನಿದೆಯೋ, ಜನರಿಗೆಲ್ಲ ವಿತರಣೆ ಮಾಡ್ಲಿಕ್ಕೋಸ್ಕರ ಅಂತ ಯಾವ ಅನ್ನವನ್ನು ಸಿದ್ಧ ಮಾಡಿ ಇಟ್ಟಿದ್ದೀರೋ ಆ ಅನ್ನವನ್ನು ಕೊಡಿ ಅಂತ ರಾಮಕೃಷ್ಣರು ಹೇಳಿ ಕಳಿಸಿದ್ದಾರೆ. ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಇವರೆಲ್ಲ ಬಂದು ಮಾತನಾಡ್ತಾ ಇದ್ರೆ ಕೆಲವೊಂದಿಷ್ಟು ಜನ ನಾವೆಲ್ಲ ಮಾಡ್ತಾ ಇರ್ತೇವೆ. ನಮಗೆ ಯಾರಾದ್ರೂ ಚಿಕ್ಕ ಮಕ್ಕಳು ಬಂದು ಮಾತನಾಡ್ತಾ ಇದ್ದಾರೆ, ಯಾರಾದ್ರೂ ಬಂದು ನಮಗೇನೋ ಹೇಳ್ತಾ ಇದ್ದಾರೆ, ವಯಸ್ಸಿನಲ್ಲಿ ಸ್ವಲ್ಪ ಚಿಕ್ಕವರಿದ್ದಾರೆ, ನಮಗೆ ಇವ್ರು ನಮ್ಮಷ್ಟು ಜ್ಞಾನಿಗಳಲ್ಲ, ಅಥವಾ ವಯಸ್ಸಿನಲ್ಲಿ ತುಂಬಾ ಚಿಕ್ಕವರು, ಅವ್ರು ತುಂಬಾ ತಿಳಿದುಕೊಂಡಿದ್ದಾರೆ ನಮಗ್ ಗೊತ್ತಿಲ್ಲ ಅಂತಾದ್ರೆ, ಯಾರೋ ಬಂದ್ ನಮಗೇನೋ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವನಿಗೇನು ಗೊತ್ತಿದೆ, ಇವನೇನ್ ಬಂದ್ ನನ್ನ ಹತ್ರ ಮಾತಾಡೋದು ಅಂತ ಅವನ ಮಾತುಗಳನ್ನು ಕೇಳೋದು ಇಲ್ಲ, ಉಪೇಕ್ಷೆ ಮಾಡಿಬಿಡ್ತೇವೆ. ಉದಾಹರಣೆಗೆ ಎಲ್ಲೋ ದಾರಿಯಲ್ಲಿ ಹೋಗುವಾಗ ಭಿಕ್ಷುಕರು ಅವರು ಇವರು ಬರ್ತಾ ಇದ್ದಾಗ ನೋಡಿದ್ರು ನೋಡದೆ ಇರೋ ಹಾಗೆ ಉಪೇಕ್ಷೆ ಮಾಡ್ತೇವಲ್ಲ, ಹಾಗೆ ಈ ಗೋಪಾಲಕರೆಲ್ಲ ಬಂದು ಎಷ್ಟು ಶಾಸ್ತ್ರೀಯವಾದ ಮಾತುಗಳನ್ನು ಹೇಳಿ ರಾಮಕೃಷ್ಣರೇ ಕಳಿಸಿದ್ದಾರೆ. ಅವರು ಇಡೀ ಜಗತ್ತಿನ ಒಡೆಯರಾದವರು, ಇಡೀ ಜಗತ್ತನ್ನ ಹೃದಯದಲ್ಲಿ ಧರಿಸಿದವರು, ಎದೆಯಲ್ಲಿ ಧರಿಸಿದ ಆ ರಾಮಕೃಷ್ಣರಿಬ್ಬರು ಬಂದಿದ್ದಾರೆ, ಅನ್ನಕ್ಕೋಸ್ಕರ ನಿಮ್ಮನ್ನು ಕೇಳು ಅಂತ ಹೇಳಿದ್ದಾರೆ. ಅವರಿಗೆ ಅನ್ನವನ್ನು ಕೊಡು ಅಂತ ಕೇಳಿದಾಗ ಇವರು ಮುಖ ತಿರುಗಿಕೊಂಡು ನಿಂತಿದ್ದಾರೆ. ಅವರು ಮಾತನಾಡಿದ್ದನ್ನು ಕೇಳಿಸ್ಕೊಳ್ಳೂ ಇಲ್ಲ, ಆ ವ್ಯವಧಾನವೂ ಇಲ್ಲ, ಆ ಸೌಜನ್ಯವನ್ನೂ ತೋರಿಸ್ಲಿಲ್ಲ. ಇವರಿಗೆಲ್ಲ ತಾವು ತಿಳಿದಿದ್ದೇ ಸರಿ, ನಾವು ಮಾಡ್ತಾ ಇರೋದೇ ಸರಿ ಅನ್ನುವಂತಹ ಸ್ವಲ್ಪ ತಲೆಯಲ್ಲಿ ಇದು ತುಂಬಿರತ್ತೆ. ನಮಗೆ ನಾವೆಲ್ಲ ಹಾಗೆ, ನಾವು ವಸ್ತುತಃ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ, ತಿಳಿದಿದ್ದು ಅಲ್ಪ ಸ್ವಲ್ಪ ಅಂತಾದಾಗ ಬಹಳ ದೂರಾದ ಧ್ವನಿಯನ್ನು ಮಾಡ್ತೇವೆ. ನಾವು ಅದನ್ನ ಕೇಳಿರ್ತೇವೆ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ. ಆದ್ರೆ ಅರ್ಧೋ ಘಟೋ ಘೋಷಮುಪೈತಿ ನಿತ್ಯಂ, ಯಾವ್ದೋ ಅರ್ಧ ತುಂಬಿರತ್ತಲ್ಲ ಅದು ದೊಡ್ಡದಾದ ಶಬ್ದವನ್ನು ಮಾಡ್ತಾ ಇರತ್ತೆ. ನಾವೆಲ್ಲ ಊರುಗಳಲ್ಲೆಲ್ಲ ನೀರು ಬೇಕು ಅಂತಂದಾಗ ಕೊಡಗಳಲ್ಲಿ ಅದನ್ನ ತುಂಬಿಸಿಕೊಂಡು ಬರ್ತಾ ಇದ್ವು. ಪೂರ್ತಿಯಾದ ಕೊಡ ಆಯ್ತು ಅಂತಂದ್ರೆ ಅನಾಯಾಸವಾಗಿ ಮನೆವರೆಗೂ ಎತ್ಕೊಂಡು ಹೋಗ್ಬಿಡ್ಬಹುದು. ಎರಡೂ ಕೈಯಲ್ಲೂ ಒಂದೊಂದು ಕೊಡಗಳನ್ನು ಹಿಡ್ಕೊಂಡು ಅನಾಯಾಸವಾಗಿ ಮನೆವರೆಗೂ ತಗೊಂಡು ಹೋಗಿ ನೀರನ್ನು ಹಾಕಿದ್ರು ನಾವು ತಂದಿದ್ದು ಬಿಟ್ಟಿದ್ದು ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಅದೇ ಅರ್ಧ ಕೊಡಗಳನ್ನು ತುಂಬಿಸಿಕೊಂಡು ಹಾಗೆ ತಗೊಂಡು ಹೋಗ್ತಾ ಇದ್ರೆ ಅವನಿಗೆ ತುಂಬಾ ತ್ರಾಸು ಅದು. ಯಾಕೆ ಅಂತಂದ್ರೆ ಆ ಕಡೆ ಈ ಕಡೆ ನೀರೆಲ್ಲ ವಲಾಡ್ತಾ ಇರತ್ತೆ. ಹಾಗೆ ಅರ್ಧ ತಿಳಿದವನ್ ಇರ್ತಾನಲ್ಲ, ಅವನ್ ತುಂಬಾ ಡೇಂಜರ್. ಅವನು ಬಹಳ, ಅವನಿಂದ ಲೋಕಕ್ಕೆ ಅಪಕಾರವೇ ಇರುತ್ತೆ. ಏನು ತಿಳಿದೇ ಇರೋ ವ್ಯಕ್ತಿಗೆ ನನಗೇನು ಗೊತ್ತಿಲ್ಲ ಅಂತ ಸುಮ್ನೆ ಇರ್ತಾನೆ. ಎಲ್ಲ ತಿಳಿದವನಿಗೆ ನಾನು ಏನು ತಿಳಿಬೇಕು, ಏನು ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಜ್ಞಾನ ಇರುತ್ತೆ. ಆದ್ರೆ ಈ ಅರ್ಧ ತಿಳಿದವ್ರು ಇರ್ತಾರಲ್ಲ, ಅವ್ರಿಗೆ ತನಗ್ ತಿಳಿದಿಲ್ಲ ಅನ್ನೋದು ಗೊತ್ತಿರೋದಿಲ್ಲ, ನನಗೆಲ್ಲಾ ತಿಳಿದಿದೆ ಅಂತ ಭ್ರಮಿಸಿ ಬಿಟ್ಟಿರ್ತಾರೆ. ಆ ತರದವ್ರು ಇವರಿದ್ರು. ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರ ಉದ್ದೇಶದಿಂದ, ಯಾರ ಪ್ರೀತಿಗೋಸ್ಕರ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಅವರೇ ಬಂದು ಯಾಗದ ಫಲವನ್ನ ಕೇಳಿದಾಗ ಕೊಡ್ಬೇಕು ತಾನೆ, ಕೊಡ್ಲಿಲ್ಲ. ಭಗವಂತನ ಇಚ್ಛೆ ಹಾಗೆ ನಡಿಲಿಲ್ಲ ಇವರು. ಇತಿತೆ ಭಗವದ್ಯಾಂಚಾಂ ಶೃಣ್ವಂತೋಪಿ ನ ಶುಶ್ರುವುಹು ಕ್ಷುದ್ರಾಶಾ ಭೂರಿ ಕರ್ಮಾಣಃ ಬಾಲಿಶಾ ವೃದ್ಧಮಾನಿನಃ ದೇಶ ಕಾಲ ಪೃಥಕ್ ದ್ರವ್ಯ ಮಂತ್ರ ತಂತ್ರರ್ತ್ವಿಜೋಗ್ನಯಃ ದೇವತಾ ಯಜಮಾನಶ್ಚ ಕ್ರತುರ್ಧರ್ಮಶ್ಚ ಯನ್ಮಯಃ ತಂ ಬ್ರಹ್ಮ ಪರಮಂ ಸಾಕ್ಷಾತ್ ಭಗವಂತಮಧೋಕ್ಷಜಂ ಮನುಷ್ಯ ದೃಷ್ಟ್ಯ ದುಷ್ಪ್ರಜ್ಞಾಃ ಮರ್ತ್ಯಾತ್ಮಾನೋ ನಮೇನಿರೇ. ಇವ್ರಿಗೆಲ್ಲ ಯಾವಾಗ್ಲೂ ಬುಕ್ಕಿಶ್ ನಾಲೆಡ್ಜ್ ಅಂತ ಕರೀತಾರೆ. ಕೆಲವೊಂದಿಷ್ಟೆಲ್ಲ ಬುಕ್ಕಿಶ್ ನಾಲೆಡ್ಜ್, ಬರೀ ಪುಸ್ತಕದ ಬದನೆಕಾಯಿ ಅಂತ ಕರೀತಾರಲ್ಲ, ಹಾಗೆ ನಾವೆಲ್ಲ ಆ ಥರದವರು. ನಮಗೆ ದೇಶದ ಯಾವುದೇ ಸ್ಥಳಕ್ಕೆ ಹೋದ್ರು ಅದನ್ನ ಹೊಲಸು ಮಾಡಬಾರ್ದು, ರೋಡ್ಗಳಲ್ಲೆಲ್ಲ ರೆಡ್ ಲೈಟ್ ಬಂದಾಗ ನಿಲ್ಲಿಸ್ಬೇಕು, ನಾವ್ ಯಾರಿಗೂ ಲಂಚ ಕೊಡಬಾರ್ದು, ಇದೆಲ್ಲವನ್ನ ಬುಕ್ಕಲ್ಲಿ ಓದಿರ್ತೇವೆ. ದೇಶದ ಉನ್ನತಿ ಹೇಗಾಗತ್ತೆ ಇದು ಎಲ್ಲವನ್ನ ನೋಡಿರ್ತೇವೆ. ಆದ್ರೆ ನಮ್ ಕೆಲಸ ಆಗ್ಬೇಕು ಅಂತ ಒಂದಿಷ್ಟು ಕಡೆ ಲಂಚ ಕೊಡ್ತೇವೆ.
ನಾವು ಬೇಗ ಹೋಗ್ಬೇಕು ಅಂತ ಅಂದುಕೊಂಡು ಸಿಗ್ನಲ್ ಗಳನ್ನ ದಾಟಿ ಬಿಡ್ತೇವೆ. ಆಮೇಲೆ ಎಲ್ಲಿ ಕಂಡಲ್ಲಿ ಥೂ ಅಂತ ಉಗಿತೇವೆ. ನಮ್ ಕೈಯಲ್ಲಿರುವ ಹೊಲಸುಗಳನ್ನ ಆ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ಅಂತ ಇರೋದಿಲ್ಲ, ಎಲ್ಲಂದ್ರಲ್ಲಿ ಅಲ್ಲಿ ಬಿಸಾಕಿ ಬಿಡ್ತೇವೆ. ಓದಿರ್ತೇವೆ, ಆದ್ರೆ ಅದನ್ನ ವಿನಿಯೋಗ ಮಾಡೋದು ನಮ್ಗೆ ಗೊತ್ತಿರೋದಿಲ್ಲ. ಹೆಂಗ್ ಅದನ್ನ ಖರ್ಚು ಮಾಡ್ಬೇಕು, ಹೇಗ್ ಅದನ್ನ ಉಪಯೋಗಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಆ ತರದವ್ರು ಇವರು ಒಳ್ಳೆ ಜ್ಞಾನಗಳನ್ನ ತಲೆಯಲ್ಲಿ ತುಂಬಿಕೊಂಡಿದ್ದಾರೆ. ಒಳ್ಳೆ ಮಂತ್ರಗಳು, ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಯಾವ ತರ ದ್ರವ್ಯಗಳಿಂದಾಗಿ ಹೋಮವನ್ನು ಮಾಡಬೇಕು, ಎಲ್ಲದರ ಬಗ್ಗೆ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಎಲ್ಲವೂ ಸೇರಿಕೊಂಡು ಯಾರ ಪ್ರೀತಿಗೋಸ್ಕರವಾಗಿ ಈ ಕರ್ಮಗಳನ್ನ ಮಾಡಬೇಕೋ ಅಂತಹ ಭಗವಂತ ಕೃಷ್ಣ ಅಂತ ಇವ್ರಿಗೆ ಗೊತ್ತಾಗ್ಲಿಲ್ಲ. ಸಾಮಾನ್ಯರಾದಂಥ ನಮ್ಮಂಥ ಮನುಷ್ಯರು ಅಂತ ತಿಳಿದುಕೊಂಡು ಬಿಟ್ರು. ಕೃಷ್ಣನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಂಡಂತ ಅವರು ಸಾಕ್ಷಾತ್ ಪರಮೇಶ್ವರನೇ ಬಂದು ಕೇಳಿದಾಗಲೂ ಆಹಾರವನ್ನ ಕೊಡ್ಲಿಲ್ಲ. ಅವರು ಆಗ್ಲಿ ಅಂತಾಗ್ಲಿ ಇಲ್ಲ ಅಂತಾಗ್ಲಿ ಹೇಳಿಲ್ಲ, ಸುಮ್ನೆ ಇವರನ್ನ ತಾತ್ಸಾರ ಮಾಡ್ಬಿಟ್ರು. ಬಹಳ ಬೇಸರವಾಯ್ತು ಈ ಗೋಪಾಲಕರಿಗೆಲ್ಲ. ಕೊಡ್ತೇನೆ ಅಂತ ಕೊಡಲ್ಲ ಅಂತ ಏನಾದ್ರೂ ಹೇಳ್ಬೇಕಲ್ಲ. ಅದನ್ನು ಹೇಳಿಲ್ಲ. ನ ಯದೋಂ ಇತಿ ನ ಪ್ರೋಚುಹು ನತೆ ಯದೋಂ ಇತಿ ಪ್ರೋಚುಹು ನನೇತಿ ಚ ಪರಂತಪ ಗೋಪಾ ನಿರಾಶಾಹ ಪ್ರತ್ಯೇತ್ಯ ತಥೋಚುಹು ಕೃಷ್ಣರಾಮಯೋಹೋ. ಅವ್ರು ಕೊಡ್ತೇನೆ ಅಂತಾನೂ ಹೇಳಿಲ್ಲ, ಕೊಡ್ಲಿಲ್ಲ ಅಂತಾನೂ ಹೇಳಿಲ್ಲ, ಸುಮ್ಮನೆ ನಿಂತು ಬಿಟ್ರು. ಆ ಎಲ್ಲಾ ಗೋಪರೆಲ್ಲ ಹೋಗಿ ಕೃಷ್ಣನ ಬಳಿಯಲ್ಲಿ ಹಾಗೇ ಇದ್ರು. ಇಲ್ಲಿ ಒಂದನ್ನು ಗಮನಿಸ್ಬೇಕು, ಆ ಬ್ರಾಹ್ಮಣರೆಲ್ಲ ಸುಮ್ಮನೆ ಇದ್ದಾರಲ್ಲ, ಅದು ವಸ್ತುತಃ ತಪ್ಪೆ. ಆದರೆ ಮುಂದೆ ಆ ಬ್ರಾಹ್ಮಣರೆಲ್ಲ ಪಶ್ಚಾತ್ತಾಪ ಪಡ್ತಾರೆ. ಅದರಿಂದ ಒಳ್ಳೆಯವರು, ಸ್ವಭಾವತಃ ಒಳ್ಳೆಯವರು, ಆದ್ರೆ ಈಗ ತಪ್ಪನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ ಹೇಳಿದ್ರೆ, ನಾವು ಮುಂದೆ ಇಂದ್ರನ ಕಥೆಯನ್ನು ನೋಡ್ತೇವೆ. ಗೋವರ್ಧನ ಪರ್ವತವನ್ನ ಎತ್ತುವ ಸಂದರ್ಭದಲ್ಲಿ ಇಂದ್ರನ ಪೂಜೆಯನ್ನು ಯಾಕೆ ಮಾಡ್ತೀರಿ, ನಮಗೆಲ್ಲ ಆಹಾರವನ್ನ, ಹಸುಗಳಿಗೆ ಮೇವನ್ನು ಕೊಡ್ತಾ ಇರುವಂತಹದ್ದು ಗೋವರ್ಧನ ಪರ್ವತ, ಅದಕ್ಕೆ ಪೂಜೆಯನ್ನು ಮಾಡೋಣ ಅಂತ ಕೃಷ್ಣ ಹೇಳಿದಾಗ ಎಲ್ಲರೂ ಗೋವರ್ಧನ ಪರ್ವತಕ್ಕೆ ಪೂಜೆಯನ್ನು ಮಾಡ್ಬೇಕಾದ್ರೆ ಇಂದ್ರನಿಗೆ ಸಿಟ್ಟು ಬಂತು. ದೇವಾಧಿಪತಿಯಾದ ಇಂದ್ರನಿಗೇನೆ ಕೃಷ್ಣನ ಮಾಯೆಯಿಂದಾಗಿ ಅಜ್ಞಾನ ಬಂದಾಗ ಇವರೆಲ್ಲ ಸಾಮಾನ್ಯ ಜನರು, ಇವರು ಎಡಬೋದೇನು ದೊಡ್ಡ ಮಾತಲ್ಲ. ಕೃಷ್ಣನನ್ನ ಸಾಮಾನ್ಯ ಮಾನವ ಅಂತ ತಿಳಿದುಕೊಂಡು ಇವರೆಲ್ಲ ದೊಡ್ಡ ಅಪರಾಧವನ್ನು ಮಾಡ್ತಾ ಇದ್ದಾರೆ. ಬ್ರಾಹ್ಮಣರಿಗೆ ಇವನು ಸಾಕ್ಷಾತ್ ಕೃಷ್ಣ ಅನ್ನುವ ಅರಿವಿಲ್ಲ. ಆಮೇಲೆ ಕೃಷ್ಣ ಪರಮಾತ್ಮ ಅಂತ ತಿಳಿದಾಗ ಮತ್ತೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಎಷ್ಟು ಕಠಿಣ ಹೃದಯ, ಹಸುವಿನಿಂದ ಬೇಡ ಬಂದಿದ್ದಾರೆ, ಕೊಡ್ಲಿಲ್ಲ ಅಂದ್ರೆ ಹೇಗೆ? ಈಗೆಲ್ಲ ಯೋಚನೆ ಮಾಡೋ ಹಾಗೂ ಇಲ್ಲ. ಯಾಕೆಂದ್ರೆ ದೀಕ್ಷಿತನಾದಂಥ ವ್ಯಕ್ತಿ ಯಾರಿರ್ತಾನಲ್ಲ, ಆ ದೀಕ್ಷಿತನಾದಂಥ ವ್ಯಕ್ತಿಯ ಮಗನೇ ಬಂದು ನನಗೆ ತುಂಬಾ ಹಸುವಾಗಿದೆ ಅನ್ನ ಕೊಡು ಅಂತ ಕೇಳಿದ್ರು, ಅವನು ಸಾಯುವ ಪರಿಸ್ಥಿತಿಯಲ್ಲಿದ್ರು ಆ ಅನ್ನವನ್ನು ಕೊಡುವ ಹಾಗಿಲ್ಲ. ಆ ರೀತಿಯಾಗಿ ಯಜ್ಞದ ಕರ್ಮಗಳು ಕೆಲವೊಂದಿಷ್ಟಿರತ್ತೆ, ಅದನ್ನ ಮೀರಿದರೆ ಯಜ್ಞ ಲೋಪವಾಗಿ ಬಿಡತ್ತೆ. ಬಹಳ ಶ್ರಮದಿಂದ ಈ ಯಜ್ಞವನ್ನು ಮಾಡ್ತಾ ಇದ್ದೇವೆ, ಇವ್ರು ಬಂದು ಕೇಳಿದಾಗ ಕೊಟ್ಟು ಬಿಟ್ರೆ ನಮ್ಮ ಯಜ್ಞ ಎಲ್ಲಿ ಲೋಪವಾಗಿ ಬಿಡತ್ತೋ ಅನ್ನುವಂತಹ ಮನಸ್ಸಿನಲ್ಲಿ ಒಂದು ತರದ ಆಲೋಚನೆಯೂ ಇದೆ. ಅವರಿಗೆ ಭಯ, ಇದೆಲ್ಲ ಸಹಜವಾಗಿರತ್ತೆ. ನಾವು ಕೂಡ ಶ್ರಾದ್ದದ ಸಂದರ್ಭದಲ್ಲಿ ಮನೆಗೆ ಯಾರಾದ್ರೂ ಬಂದ್ರು ಅಂತಂದ್ ಹೇಳಿದರೆ ಮನೆ ಎದುರಿನಲ್ಲಿ ಪಾತ್ರೆಯನ್ನು ಮುಗುಚೆ ಹಾಕಿ ಬಿಡ್ತಾ ಇದ್ರು ಮುಂಚೆ ಎಲ್ಲ. ಅಥವಾ ಮನೆಯ ಮುಂದೆ ರಂಗೋಲಿಗಳು ಇಲ್ಲ ಅಂತ ಗೊತ್ತಾದ್ರೆ ಭಿಕ್ಷುಕರಿಗೆ ಗೊತ್ತಾಗಿ ಅವ್ರು ಅವತ್ತು ಬೇಡ್ತಾನೆ ಇದ್ದಿದ್ದಿಲ್ಲ. ಯಾಕೆಂದ್ರೆ ಶ್ರಾದ್ದ ಮುಗಿಯುವವರೆಗೂ ಯಾರಿಗೂ ದಾನವನ್ನು ಕೊಡುವ ಹಾಗಿಲ್ಲ, ಗಂಟೆಗಳನ್ನು ಬಾರಿಸುವ ಹಾಗಿಲ್ಲ ಮನೆಯಲ್ಲಿ ಶ್ರಾದ್ದ ಕಾರ್ಯ ಮುಗಿಯುವವರೆಗೂ. ಇದೆಲ್ಲ ನಿಯಮಗಳು. ಇದನ್ನು ಮೀರಿ ಬಿಟ್ರೆ ಆ ನಿಯಮಗಳನ್ನ ಮೀರಿದ ಹಾಗಾಗತ್ತೆ ಅಂತಂದುಕೊಂಡು ಮೀರುವ ಹಾಗಿಲ್ಲ. ಆದರೆ ಕೊಡ್ಲಿಕ್ಕೆ ಆಗೋದಿಲ್ಲಯ್ಯ ಹೋಗಿ ಅಂತ ಹೇಳುವ ನಿಷ್ಠುರತೆಯೂ ಇಲ್ಲ. ಕೊಡ್ಬೇಕು ಅಂತ ಮನಸ್ಸಿನಲ್ಲಿದೆ, ಆದ್ರೆ ಕೊಟ್ರೆ ಎಲ್ಲಿ ಯಜ್ಞ ಲೋಪವಾಗತ್ತೋ ಅಂತ ಮನಸ್ಸಿನಲ್ಲಿ ಭಯವೂ ಇದೆ. ಅದಕ್ಕೆ ಕೊಡ್ತೇವೆ ಅಂತಾನೂ ಹೇಳಿಲ್ಲ ಪಾಪ, ಕೊಡೋದಿಲ್ಲ ಅಂತಾನೂ ಹೇಳಿಲ್ಲ, ಸುಮ್ಮನೆ ಇದ್ರು. ಅವರೆಲ್ಲ ಸುಮ್ಮನೆ ಇದ್ದಾರೆ. ಗೋಪಾಲಕರೆಲ್ಲ ಬಂದು, ಕೃಷ್ಣ ಆ ಬ್ರಾಹ್ಮಣರನ್ನು ಕೇಳಿದಾಗ ಅವ್ರು ಕೊಡ್ತೇವೆ ಅಂತಾನೂ ಹೇಳಿಲ್ಲ, ಕೊಡ್ಲಿಲ್ಲ ಅಂತಾನೂ ಹೇಳಿಲ್ಲ, ನಮ್ಮ ಮಾತುಗಳನ್ನ ಗಮನಿಸಲೇ ಇಲ್ಲ ಅಂತ ಅನ್ನಿಸಿತು, ಆದ್ರೆ ನಮಗ್ ತುಂಬಾ ಆಯಾಸ ಆಗ್ತಾ ಇದೆ, ಹಸಿವೆ ಆಗ್ತಾ ಇದೆ ಅಂತ ಕೃಷ್ಣ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣ
ಗೊಲ್ಲರಿಗೆ ಹೇಳ್ತಾ ಇದ್ದಾನೆ, ಒಂದು ಅದ್ಭುತವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ನೀವು ಗಂಡಸರ ಹತ್ರ ಹೋಗಿ ಕೇಳ್ತೀರ ಯಾಕೆ? ಅವರೆಲ್ಲ ಕಠಿಣ ಹೃದಯಗಳು. ಹೋಗಿ ಕೇಳೋದಂತಾದ್ರೆ ಹೆಣ್ಮಕ್ಳ ಹತ್ರ ಕೇಳಿ. ಅವರಿಗೆ ಯಾರಾದ್ರೂ ಹಸುವಿನಿಂದ ಇದ್ದಾರೆ ಅಂತಾದ್ರೂ ತಮ್ಮ ಮಕ್ಕಳೇ ಹಸುವಿನಿಂದ ಇದ್ದಾರೋ ಎಂಬಂತಹ ಯೋಚನೆಯಂತೆ ನಾವೆಲ್ಲ ಅವ್ರ ಮಕ್ಕಳು ಅಂತ ಅನ್ಕೊಂಡಿದ್ದಾರೆ. ನನ್ನ ಮೇಲೆ, ಬಲರಾಮನ ಮೇಲೆ ಬಹಳ ಪ್ರೀತಿ ಇದೆ, ಅವ್ರ ಬಳಿಯಲ್ಲಿ ಹೋಗಿ ಕೇಳಿದ್ರೆ ಅವ್ರು ಇಲ್ಲ ಅಂತ ಅನ್ನೋದಿಲ್ಲ, ಕೊಟ್ಟೇ ಬಿಡ್ತಾರೆ, ಹೋಗಿ ಅಂತ ಗೋಪಾಲಕರಿಗೆಲ್ಲ ಹೇಳ್ತಾ ಇದ್ದಾರೆ. ತದುಪಾಕರ್ಣ್ಯ ಭಗವಾನ್ ಪ್ರಹಸ್ಯ ಜಗದೀಶ್ವರ ವ್ಯಾಜಹಾರ ಪುನರ್ಗೋಪಾನ್ ದರ್ಶಯನ್ ಲೌಕಿಕೀಂ ಗತಿಂ. ಅನ್ನ ಬೇಡುವಂತಹ ವ್ಯಕ್ತಿಗಳಿಗೆ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ತುಂಬಾ ಬೇಗನೆ ಸ್ಪಂದಿಸ್ತಾರೆ. ಅಪ್ಪನ ಬಳಿಯಲ್ಲಿ ಏನಾದ್ರೂ ಕೇಳಿದ್ರು ಅಂತಂದ್ ಹೇಳಿದ್ರು ಒಂದ್ 5 ನಿಮಿಷ ತಾಳು ಅಂತಂತಾರೆ ಮಕ್ಕಳಿಗೆ. ತಾಯಿ ಬಳಿಯಲ್ಲಿ ಕೇಳಿದ್ರೆ 1 ನಿಮಿಷ ಅಷ್ಟೆ. 1 ನಿಮಿಷ ಅಲ್ಲ, ಆಗ್ಲೇ ತಯಾರು ಮಾಡಿ ಇಟ್ಬಿಟ್ಟಿರ್ತಾರೆ. ತಾಯಿ ಆಗಿರಬಹುದು, ಹೆಂಡತಿ ಆಗಿರಬಹುದು. ಹೆಂಡತಿ ಗಂಡನಿಗೆ ಸ್ವಲ್ಪ ತಡ ಮಾಡಬಹುದು, ಆದ್ರೆ ಮಕ್ಕಳಿಗೆ ತಡ ಮಾಡೋದಿಲ್ಲ, ತತ್ಕ್ಷಣದಲ್ಲಿಯೇ ಸಿದ್ಧವಾಗಿರುತ್ತೆ. ಅಷ್ಟೇ ಅಲ್ಲ, ವಿಪ್ರಾಃ ಪಶ್ಚಿಮ ಬುದ್ಧಯ. ಈ ಗಂಡು ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ತಡವಾಗಿ ಜ್ಞಾನ ಬರುತ್ತೆ. ಸ್ತ್ರೀಯರಿಗೆ ಬಹಳ ಬೇಗ ಬುದ್ಧಿ ಬರುತ್ತೆ. ಬುದ್ಧಿ ಹಲ್ಲು ಅಂತ ಕರೀತಾರಲ್ಲ, ಆ ಬುದ್ಧಿಯ ಹಲ್ಲು ಬಂದಾಗ್ಲೂ ಗಂಡು ಮಕ್ಕಳಿಗೆ ಬುದ್ಧಿ ಬಂದಿರೋದಿಲ್ಲ. ಸ್ತ್ರೀಯರಿಗೆ ಸಹಜವಾಗಿ ಬುದ್ಧಿ ಇರುತ್ತೆ, ಒಳ್ಳೆ ಈ ಕಾರ್ಯಕಾರ್ಯಗಳ ವಿವೇಚನೆಯನ್ನು ಮಾಡುವಂತಹ ಶ್ರದ್ಧೆ ಅವ್ರಿಗಿರುತ್ತೆ. ಅವರ ಬಳಿಯಲ್ಲಿ ಹೋಗಿ ಬೇಡಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಸ್ತ್ರೀಯರ ಬಳಿಯಲ್ಲಿ ಹೋಗಿ ಬೇಡಿ ಅಂತಂದ್ ಹೇಳಿದ್ರೆ ಮೃದುವಾದ ಹೃದಯ ಉಳ್ಳವರ ಬಳಿಯಲ್ಲಿ ಹೋಗಿ ಬೇಡಿ ಅಂತ. ಕೆಲವೊಮ್ಮೆ ಸ್ತ್ರೀಯರಲ್ಲೂ ಕಠೋರ ಹೃದಯ ಇರಬಹುದು, ಪುರುಷರಲ್ಲೂ ಮೃದುವಾದಂತಹ ಹೃದಯ ಇರಬಹುದು. ಅಭಿಪ್ರಾಯ ಎಷ್ಟೇ, ಯಾರೋ ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸ್ತಾರೋ ತತ್ಕ್ಷಣದಲ್ಲಿ ಅವರ ಬಳಿಯಲ್ಲಿ ಹೋಗಿ ಬೇಡಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇವರೆಲ್ಲ ಹೋಗ್ತಾ ಇದ್ದಾರೆ. ಮಾಂ ಜ್ಞಾಪಯತ ಪತ್ನೀಭ್ಯ ಸಸಂಕರ್ಷಣ ಮಾಗತಂ ದಾಸ್ಯಂತಿ ಕಾಮಮನ್ನಂ ವಾ ಸ್ನಿಗ್ಧ ಮೈಯುಷಿತಾಧಿಯ. ನನ್ನಲ್ಲಿ ಪೂರ್ತಿಯಾದ ಮನಸ್ಸನ್ನು ಇಟ್ಟಿದ್ದಾರೆ, ರಾಮಕೃಷ್ಣರು ಬಂದಿದ್ದಾರೆ, ಹಸುವಿನಿಂದ ಬಳಲಿದ್ದಾರೆ ಅಂತ ಹೇಳಿಬಿಡಿ, ನಿಮಗ್ ಹೊರಕೊಂಡು ಬರ್ಲಿಕ್ಕೆ ಆಗದೆ ಇರೋಷ್ಟು ಅನ್ನವನ್ನು ಕೊಟ್ಟು ಕಳಿಸ್ತಾರೆ ಅಂತ ರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಅವರ ಮಾತನ್ನ ಕೇಳಿಕೊಂಡು ಈ ಗೋಪಾಲಕರೆಲ್ಲ ಆ ವಿಪ್ರಪತ್ನಿಯರ ಬಳಿಯಲ್ಲಿ ಹೋಗ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಕಥೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಃ. ನಮಸ್ಕಾರ ಗುರುಗಳೇ.